ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಅಭಿನಂದನೆಗಳು. ಕಳೆದ ಬಾರಿ ನಾವೆಲ್ಲರೂ ಭೇಟಿಯಾದಾಗ ಈ ಸುಳ್ಳು ಉಪದೇಶಗಳು ಹೇಗೆ ನಮ್ಮ ಕಾಲದಲ್ಲಿ ನಾವು ಬದುಕುವಂತಹ ಕಾಲದಲ್ಲಿ ಎಷ್ಟು ತೀವ್ರವಾಗಿ ಕಾಡ್ಗಿಚ್ಚಿನೋ ಪಾದೆಯಲ್ಲಿ ಹರಡುತ್ತಿದೆ ಎಂದು ಅದರಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ. ಹೇಗಾದರೂ ಯಾವುದಾದ್ರೂ ಒಂದು ಉಪದೇಶವನ್ನ ನೀವು ಕೇಳ್ತೀರಾ, ಕೆಲವೊಂದು ಬಾರಿ ನಮ್ಮ ಹೃದಯ ಕೂಡ ಆ ಕಡೆ ವಾಲುವಂಥದ್ದಾಗುತ್ತದೆ. ಸರಿಯಾಗೇ ಇದೆಯಲ್ಲ, ಚೆನ್ನಾಗೇ ಹೇಳ್ತಾರಲ್ಲ ಅಂತ ನಂಬಕ್ಕೆ ಶುರು ಮಾಡಿಬಿಡ್ತೀವಿ. ಇವೆಲ್ಲವನ್ನು ನಾವು ಹಾದು ಬರಬೇಕಾಗಿದೆ. ಈ ಹೋರಾಟ ಇವತ್ತು ನೆನ್ನೆ ಅಲ್ಲ. ಇದನ್ನ ಕೇಳಬೇಕಾದ್ರೆ ನಮಗೆ ಅನಿಸುತ್ತೆ, ಏನಯ್ಯ ಇಷ್ಟೊಂದು ಹೋರಾಟವಾಗಿದೆ, ಎಲ್ಲಿ ನೋಡಿದ್ರೂ ಸುಳ್ಳು ಉಪದೇಶಗಳು ಹರಡುತ್ತಲೇ ಬರುತ್ತಿವೆಯಲ್ಲ, ಈ ಒಂದು ಕಾಲಘಟ್ಟದ ಪರಿಸ್ಥಿತಿಯನ್ನು ಯಾವ ರೀತಿ ಜಯಿಸಿ ಮುಂದೆ ಹೋಗುವುದು ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಬರುವುದು. ಮನಸೋತು ಹೋಗಬಾರದು. ಇದು ಇವತ್ತು ನೆನ್ನೆ ಮಾತ್ರವಲ್ಲ, ಆ ದಿನದಲ್ಲಿಯೇ, ಮೊದಲ ಶತಮಾನದ ದಿನಗಳಲ್ಲಿಯೇ ಇದು ಈ ರೀತಿಯೇ ನಡೆದಿದೆ. ಇದರ ಮಧ್ಯೆಯೇ ಅವರು ಸತ್ಯವನ್ನು ಕಂಡುಹಿಡಿದು ಸತ್ಯಕ್ಕೆ ಸಾಕ್ಷಿಯಾಗಿ ಅವರೆಲ್ಲರೂ ಬದುಕಿ ಸತ್ಯದಿಂದಲೇ ಅವರೆಲ್ಲರೂ ಬದುಕಿದರು. ಆಗ ಇದು ಬಂದು ಬಹಳ ಗಮನವುಳ್ಳವರಾಗಿ ನಡೆಯಬೇಕು. ಹೇಳಲ್ಪಡುವಂತಹ ಎಲ್ಲವನ್ನು ನಾವು ಹಾಗೆಯೇ ನಂಬಿಬಿಡಬಾರದು, ಹಾಗೆ ಕೇಳಬಾರದು. ಅದನ್ನು ಯೋಚಿಸಿ ನೋಡಬೇಕು. ಯೋಚಿಸಿ ನೋಡಿ ಸತ್ಯವೇದ ಅದನ್ನು ಅಂಗೀಕರಿಸುವುದಾ ಎಂಬುದಾಗಿ ನಾವು ನೋಡಬೇಕು. ಸತ್ಯವೇದವನ್ನು ನೋಡುವಾಗ ಬಹಳ ಗಮನವುಳ್ಳದಾಗಿ ನಾವು ನೋಡಬೇಕಾಗಿರುವ ಕಾರ್ಯ, ಕರ್ತನು ಅವರ ಸ್ವಭಾವಕ್ಕೆ ತಕ್ಕ ಹಾಗೆಯೇ ಅವರ ಉಪದೇಶವು ಇರುವಂಥದ್ದಾಗಿರುವುದು. ಕರ್ತನು ಪರಿಶುದ್ಧನಾಗಿರುವುದರಿಂದ ಅವರ ಉಪದೇಶವು ನಿಮ್ಮನ್ನು ಅಶುದ್ಧದ ಒಳಗೆ ನಡೆಸುವುದಿಲ್ಲ. ಕರ್ತನು ನೀತಿಯುಳ್ಳವನಾಗಿರಬೇಕಾದರೆ ಅವರ ಉಪದೇಶ ನಿಮ್ಮನ್ನು ಅನೀತಿಯೊಳಗೆ ನಡೆಸುವುದಿಲ್ಲ. ಆಗ ಇವೆಲ್ಲವನ್ನು ನೋಡಿ ಅವರ ಸ್ವಭಾವಕ್ಕೆ ತಕ್ಕ ಹಾಗೆ, ಅವರ ವಾಕ್ಯಕ್ಕೆ ತಕ್ಕ ಹಾಗೆ ಇದೆಯಾ ಎನ್ನುವುದನ್ನು ಗಮನಿಸಿದ ನಂತರವೇ ಒಂದು ಉಪದೇಶವನ್ನು ನೀವು ಕೈಗೊಳ್ಳಲು ಆರಂಭಿಸಬೇಕು. ಆಗ ಇವತ್ತು ನಮ್ಮ ಸುತ್ತಲೂ ಈ ಒಂದು ಕಾಲಘಟ್ಟಗಳಲ್ಲಿ, ಕಡೆಯ ಕಾಲಘಟ್ಟಗಳಲ್ಲಿ ಹರಡುವಂತಹ ಸುಳ್ಳು ಉಪದೇಶಗಳು ಏನು ಎನ್ನುವ ಶೀರ್ಷಿಕೆಯಲ್ಲಿ ಕೆಲವು ಉಪದೇಶಗಳನ್ನು ಕುರಿತು ನಾವು ಬಂದು ಓದಿದೆವು, ಧ್ಯಾನ ಮಾಡಿದೆವು, ಕೇಳಿದೆವು. ಅದರಲ್ಲಿ ಮೊದಲನೇ ಉಪದೇಶ ಬಂದು ಲೋಕಮಯವಾದ ಅಥವಾ ಸಾಮಾನ್ಯ ಧರ್ಮದ ಉಪದೇಶ. ಇವರು ಬಹು ತೀವ್ರವಾಗಿ ಏನು ಮಾಡಿದರೆಂದರೆ, ಹಲವು ಧರ್ಮದ ಅಭಿಪ್ರಾಯಗಳನ್ನು ಒಗ್ಗೂಡಿಸಿ ಪುಸ್ತಕಗಳನ್ನು ಕೂಡ ಮುದ್ರಿಸಲು ಆರಂಭಿಸಿದ್ದಾರೆ. ಎಲ್ಲವನ್ನು ಸೇರಿಸಿ ಎಲ್ಲಾ ನಂಬಿಕೆಗಳನ್ನು ಎಲ್ಲಾ ಕಡೆ ಪ್ರಸಂಗವನ್ನು ಮಾಡಬಹುದು. ಒಂದು ಪ್ರಸಂಗದ ವೇದಿಕೆಯಲ್ಲಿ ಯೇಸುವಿನ ಕುರಿತು ಮಾತಾಡಬಹುದು, ಬೇರೆ ಧರ್ಮದ ಸಿದ್ಧಾಂತಗಳನ್ನು ಕೂಡ ಅಲ್ಲಿ ಮಾತಾಡಬಹುದು ಎನ್ನುವ ಒಂದು ಸ್ಥಳಕ್ಕೆ ಸಭೆಗಳನ್ನು ಸ್ವಲ್ಪ ಸ್ವಲ್ಪವಾಗಿ ಸಾಗಿಸುತ್ತಾ ಬರುತ್ತಿದ್ದಾರೆ. ಎರಡನೆಯದಾಗಿ ನಾವು ನೋಡಿದ್ದು ಸಮೃದ್ಧಿಯ ಉಪದೇಶ. ಮನುಷ್ಯನಿಗೆ ಬಂದು ಹಣ ಕಾಸು ಮಾತ್ರವೇ ಮುಖ್ಯ, ಲೋಕದಲ್ಲಿ ನಾವು ಕುಡಿಸಿಡುವಂಥದ್ದು ಐಶ್ವರ್ಯವೇ ಮುಖ್ಯ. ಯೇಸು ಕೂಡ ಅದರ ಕುರಿತಾಗಿ ಬಹಳ ಚಿಂತಿಸುವವರಾಗಿದ್ದಾರೆ. ನಿಮಗೆ ಹೇಗಾದರೂ ಹಣ ಕೊಡುವರು, ಕಾಸು ಕೊಡುವರು, ಅದನ್ನು ಕೊಡುವರು, ಇದನ್ನು ಕೊಡುವರು ಎಂಬುದಾಗಿ ಹೇಳಿ ಯೇಸುವನ್ನು ಬರೀ ಒಂದು ATM ಮಿಷಿನ್ ತರ ತೋರಿಸಿ ಅವರು ಹಣವನ್ನು ಕೊಡ್ತಾನೆ ಇರ್ತಾರೆ. ನಿಮ್ಮನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ನಿಲ್ಲಿಸುವಂಥದ್ದೇ ಅವರ ಮುಖ್ಯವಾಗಿರುವ ಉದ್ದೇಶ. ಅವರು ದರೆಗಿಳಿದು ಬಂದದ್ದು, ಶಿಲುಬೆಯನ್ನು ಹೊತ್ತದ್ದು ನಿಮ್ಮನ್ನು ಶ್ರೀಮಂತರಾಗಿ ಮಾಡುವುದಕ್ಕಾಗಿ ಎನ್ನುವುದು ಒಂದು ಅಭಿಪ್ರಾಯ. ಇದು ವೇಗವಾಗಿ ಈ ಅಭಿಪ್ರಾಯಗಳ ಆಧಾರದ ಮೇಲೆ ಅನೇಕರು ಆಕರ್ಷಿಸಲ್ಪಟ್ಟು, ಯಾಕೆಂದರೆ ಹಣವಲ್ಲವಾ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಉಪದೇಶವೆಂದರೆ ಯಾರು ಅದನ್ನು ಬಿಟ್ಟು ಬಿಡಲು ಮನಸ್ಸು ಬರುವುದು? ತಕ್ಷಣವಾಗಿ ಅದನ್ನು ಸ್ವೀಕರಿಸುವ ಒಂದು ಬಹುತೇಕವಾದ ಗುಂಪು ಅಧಿಕವಾಗುತ್ತದೆ. ಮೂರನೆಯದಾಗಿ ನಾವು ನೋಡಿದೆವು ಕಳೆದ ಸಂಚಿಕೆಯಲ್ಲಿ ನ್ಯೂ ಏಜ್ ಉಪದೇಶಗಳು. ಇವರು ಏನ್ ಮಾಡ್ತಾರಂದ್ರೆ, ಮನುಷ್ಯರ ಒಳಗೆ ಇರುವಂತಹ ದೈವಿಕತ್ವವನ್ನು ಬೆಳೆಸಿಕೊಳ್ಳಲಾಗುವುದು ಯೋಗಾನಂತಹ ಪ್ರಾಕ್ಟೀಸ್ಗಳ ಮೂಲಕ, ಆಮೇಲೆ ಬಂದು ಈ ರೀತಿಯಾದ ವ್ರತಗಳ ಮೂಲಕ, ದೇಹ ದಂಡನೆಯ ಮೂಲಕ, ಇನ್ನೂ ಅನೇಕವಾದ ತಂತ್ರಗಳನ್ನು ಉಚ್ಚಾರಣೆ ಮಾಡುವುದರಿಂದ ಅವರು ಹೇಗಾದರೂ ತಮ್ಮನ್ನು ದೇವರೆನ್ನುವ ನೆಲೆಯನ್ನು ಅವರು ಹೊಂದಬಹುದು. ಮನುಷ್ಯನಲ್ಲಿ ಒಂದು ದೈವಿಕವಾದ ಸ್ವಭಾವವಿದೆ. ಅದನ್ನು ಒಂದು ವೇಳೆ ತಟ್ಟಿ ಎಬ್ಬಿಸುವುದಾದರೆ ತಮ್ಮನ್ನು ದೇವರುಗಳಂತೆ, ದೇವರಿಗೂ ಮೇಲಾಗಿ ಕೂಡ ಮಾರ್ಪಡಿಸಿಕೊಳ್ಳಲು ಅವಕಾಶವಿದೆ ಎಂದು ಇವರ ಒಂದು ಅಭಿಪ್ರಾಯ. ಒಂದು ವೇಳೆ ಇದರ ಪರಿಣಾಮ ಇಂಡಿಯಾದಲ್ಲಿ ನಿಮಗೆ ಅಧಿಕವಾಗಿ ಕಾಣದೇ ಇರಬಹುದು. ಹೊರ ದೇಶಗಳಲ್ಲಿ ಬಹಳ ತೀವ್ರವಾಗಿ ಇದು ಹರಡುತ್ತಲೇ ಬರುತ್ತಿದೆ. ನಿನ್ನನ್ನೇ ನೀನು ಗ್ರಹಿಸಿಕೋ, ನಿನ್ನಲ್ಲಿರುವಂತಹ ದೇವರನ್ನು ಗ್ರಹಿಸಿಕೋ, ದೇವರು ನಿನ್ನೊಳಗೆ ಇದ್ದಾರೆ, ನೀನೇ ಆ ದೇವರು, ಈ ರೀತಿಯಾಗಿ ಹೇಳುವಂತ ಉಪದೇಶವು ಬಹಳವಾಗಿ ಅಲ್ಲಿದೆ. ಇಂಡಿಯಾದಲ್ಲಿ ಲೇಸಾಗಿ ಇವಾಗಲೇ ಅದು ಇಣಿಕಿ ನೋಡಲು ಆರಂಭಿಸಿದೆ. ನೀವೇ ಅದನ್ನು ಗಮನವಾಗಿ ನೋಡ್ಕೋಬೇಕು. ನಾಲ್ಕನೆಯ ಉಪದೇಶ ನಿಮ್ಮನ್ನು ಸುತ್ತಿ ಈಗ ಅಟ್ ಪ್ರೆಸೆಂಟ್ ನಡೆಯುತ್ತಿರುವಂತಹ ಉಪದೇಶಗಳಲ್ಲಿ ಯಹೂದ್ಯರ ಪಾರಂಪರ್ಯದ ಉಪದೇಶಗಳು. ನಾವು ಮೊದಲೇ ಇದನ್ನು ನೋಡಿದ್ವಿ. ಇದು ಪ್ರಥಮ ಶತಮಾನದಲ್ಲಿಯೇ ಬಂದಿತ್ತು. ಏಕೆಂದರೆ ಈಗ ಕ್ರೈಸ್ತರಿಗೆಂದು ಒಂದು ಪಾರಂಪರ್ಯವಿದೆ, ಕ್ರೈಸ್ತರಿಗೆಂದು ಕೆಲವು ಸಂಪ್ರದಾಯಗಳಿವೆ. ಇವೆಲ್ಲವೂ ಕೂಡ ಕ್ರಿಸ್ತನಿಂದಲೇ ನಮಗೆ ಕಲ್ಪಿತವಾದದ್ದು. ಅದನ್ನು ನಿರಾಕರಿಸಿ ಯಹೂದ್ಯರ ಸಂಸ್ಕೃತಿಯನ್ನು ಹಾಗೂ ಪಾರಂಪರ್ಯವನ್ನು, ಮನುಷ್ಯರಿಂದ ಕಲಿಸಲ್ಪಟ್ಟಂತಹ ಪಾರಂಪರ್ಯವನ್ನು ಕ್ರಿಸ್ತನ ಪಾರಂಪರ್ಯದೊಂದಿಗೆ ಸೇರಿಸಿ
ಮನುಷ್ಯರನ್ನು ಆಕರ್ಷಿಸುವುದಕ್ಕಾಗಿಯೂ ಅವರನ್ನು ಹೇರಳವಾಗಿ ಅವರ ಕಡೆ ಸೆಳೆದುಕೊಳ್ಳುವುದಕ್ಕಾಗಿಯೂ ಮಾಡಲ್ಪಡುವಂಥ ಪ್ರಯತ್ನವೇ ಈ ಉಪದೇಶ. ಇದು ಮನುಷ್ಯರ ಒಂದು ಪಾರಂಪರ್ಯವನ್ನು, ಸಂಪ್ರದಾಯಗಳನ್ನು, ಮುಖ್ಯತ್ವವನ್ನು ಪಡಿಸುತ್ತದೆ. ಮುಖ್ಯತ್ವ ಈ ಸಂಪ್ರದಾಯಗಳ ಮೂಲಕವಾಗಿಯೇ ನೀವು ದೇವರನ್ನು ಹೊಂದಲು ಸಾಧ್ಯ. ಈ ಸಂಪ್ರದಾಯಗಳ ಮೂಲಕವೇ ನೀವು ಇದನ್ನು ಕೈಗೊಂಡು ನಡೆಯಲೇಬೇಕು ಎಂದು ಹೇಳಲ್ಪಡುತ್ತದೆ. ಸಮೀಪ ಕಾಲದಲ್ಲಿ ನೀವು ನೋಡುವುದಾದರೆ ಬಹಳ ಸ್ಥಳಗಳಲ್ಲಿ ಇಂಡಿಯಾದಲ್ಲಿ ಯಹೂದ್ಯರ ಪಾರಂಪರ್ಯವನ್ನು ಅವುಗಳನ್ನು ಕೈಗೊಳ್ಳಲು ಆರಂಭಿಸಿದ್ದಾರೆ. ಒಂದೊಂದು ಶನಿವಾರ ನೋಡುವುದಾದರೆ ಆ ಒಂದು ಸಬ್ಬತ್ ದಿನವನ್ನು ಶುಭಾಶಯ ಕೋರುವ ಶುಭಾಶಯದ ಪದಗಳನ್ನು ಒಂದು ಫ್ಯಾಷನ್ ರೀತಿಯಲ್ಲಿ ಅದನ್ನು ಉಪಯೋಗಿಸಲು ಆರಂಭಿಸಿದ್ದಾರೆ. ಸಬ್ಬತ್ ದಿನ ಬರಬೇಕಾದರೆ ಯಹೂದ್ಯರು ಪ್ರತಿಯೊಂದು ಸಬ್ಬತ್ ದಿನಗಳಲ್ಲಿಯೂ ಶುಕ್ರವಾರ ರಾತ್ರಿಯಲ್ಲಿಯೂ ಅವರು ಭೇಟಿಯಾಗಬೇಕಾದರೂ ಮಾರನೇ ದಿನ ನೀವು ಸಂಧಿಸುವಂತಹ ಸಬ್ಬತ್ ದಿನಕ್ಕಾಗಿ ಒಂದು ಪದವನ್ನು ಕೋರಿ ಅವರಿಗೆ ಶುಭಾಶಯವನ್ನು ಕೋರುವರು. ಆ ಪದವನ್ನು ಇಂದು ಒಂದು ಫ್ಯಾಷನ್ ಆಗಿ ಮಾಡಿ ಜನಗಳು ಸಬ್ಬತ್ ದಿನದಲ್ಲಿ ಕೈಗೊಳ್ಳಬೇಕೆಂಬುದಾಗಿ ಮರೆಮುಖವಾಗಿ ಒತ್ತಾಯಿಸಲ್ಪಡುತ್ತಿದ್ದಾರೆ. ಹಲವು ಕಡೆಗಳಲ್ಲಿ ಅದನ್ನು ಕೈಗೊಳ್ಳುತ್ತಿದ್ದಾರೆ. ಇವತ್ತು ವಿಶ್ರಾಂತಿಯ ದಿನವೆಂದು ನನಗೆ ಗೊತ್ತಿರುವ ಒಬ್ಬ ಸೇವಕರ ಮನೆಯಲ್ಲಿ ಶುಕ್ರವಾರ ರಾತ್ರಿಯಲ್ಲಿ ದೀಪಗಳಿಂದ ಅಲಂಕಾರವನ್ನು ಮಾಡಿ ಶುಕ್ರವಾರ ರಾತ್ರಿಯಲ್ಲಿ ಅಲ್ಲಿ ಬಂದವರೆಲ್ಲ ಕೂಡಿ ಒಂದು ಆರಾಧನೆಯ ರೀತಿಯಲ್ಲಿ ಏರ್ಪಡಿಸಿ ನಾಳೆ ದಿನ ಬರಲಿರುವ ಸಬ್ಬತ್ ಡೇ ಆ ದಿನವನ್ನು ಇಂದಿನಿಂದಲೇ ಅನುಸರಿಸಲು ಆರಂಭಿಸಿದ್ದಾರೆ. ಇವೆಲ್ಲವನ್ನು ಪಾರಂಪರ್ಯವಾಗಿ ಮಾಡ್ತಾರೆ. ವಿಶ್ರಾಂತಿ ದಿನದ ಆಚರಣೆ ಮಾಡುವವರು ಎಂದೇ ಒಂದು ಸಭೆಯ ಪಂಗಡದವರು ಇದ್ದಾರೆ. ಇದು ವಿಶ್ರಾಂತಿ ದಿನ ಮಾತ್ರವಲ್ಲ, ಯಹೂದ್ಯರ ಪಾರಂಪರ್ಯಗಳು. ಇಂದು ಅನೇಕ ಮಂದಿಯನ್ನು ನೋಡುವುದಾದರೆ ಯಹೂದ್ಯರ ದೇಶದಿಂದ ಯಹೂದ್ಯರಾಗಿ ಡೈರೆಕ್ಟ್ ಆಗಿ ಇಂಡಿಯಾಗೆ ಬಂದ ಹಾಗೆ ಅವರು ನಡೆದುಕೊಳ್ಳುವ ವಿಧಗಳು, ಅಭ್ಯಾಸಗಳು, ಯಹೂದ್ಯರು ಕೈಗೊಳ್ಳುವಂತಹ ಹಬ್ಬಗಳನ್ನು ಕೊಂಡಾಡುವುದು, ಇವೆಲ್ಲವನ್ನು ಬಹಳ ತೀವ್ರವಾಗಿ ಕೈಗೊಳ್ಳಲು ಆರಂಭಿಸಿದ್ದಾರೆ. ಅದೊಂದು ಫ್ಯಾಷನ್ ರೀತಿಯಲ್ಲಿ ಕ್ರೈಸ್ತರ ಮಧ್ಯೆ ಇವೆಲ್ಲವೂ ಹರಡುವಂಥದ್ದಾಗಿದೆ. ಸತ್ಯವೇದ ಹೇಳುತ್ತದೆ, ಒಬ್ಬನು ಹಳೆಯ ವಸ್ತ್ರದೊಂದಿಗೆ ಹೊಸ ವಸ್ತ್ರವನ್ನು ತ್ಯಾಪೆ ಹಚ್ಚುವುದಿಲ್ಲ, ಹಳೆ ದ್ರಾಕ್ಷರಸವನ್ನು ಹೊಸ ಬುದ್ದಲಿಯಲ್ಲಿ ತುಂಬಿಡುವುದಿಲ್ಲ. ಹಾಗೆ ತುಂಬಿಡುವುದಾದರೆ ಬುದ್ದಲಿ ಹೊಡೆದು ಹೋಗುವುದು, ದ್ರಾಕ್ಷಾರಸವು ಚೆಲ್ಲಿ ಹೋಗುವುದು ಎಂದು ಕರ್ತನು ಹೇಳುತ್ತಾನೆ. ಅದು ಹಳೆಯದೆಂಬುದಾಗಿ ಎಣಿಸಲ್ಪಡುವುದಾದರೆ ಅದು ಹಳೆಯದೇ. ಹಳೆಯದು ಬಿಡಲ್ಪಟ್ಟಿರುವುದೇ. ನೀವು ಅದನ್ನು ಪುನಃ ಎಳೆದುಕೊಂಡು ಬಂದು ಸೇರಿಸಿಕೊಳ್ಳಬಾರದು. ಸತ್ಯವೇದದಲ್ಲಿ ಇದೆಯಲ್ಲ ಅಂತ ಹೇಳ್ತೀರಾ? ಇದು ನೆರಳಾಟವಾಗಿರುವಂಥದ್ದಾಗಿದೆ. ನೀವು ಆ ಒಂದು ಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಬರೆಯಲ್ಪಟ್ಟಿವೆ, ಕೈಗೊಳ್ಳುವುದಕ್ಕಾಗಿ ಅಲ್ಲ. ಕೈಗೊಳ್ಳುವಂತೆ ಹೇಳಲ್ಪಟ್ಟಿದ್ದೆಲ್ಲವೂ ಹೊಸ ಒಡಂಬಡಿಕೆಯಲ್ಲಿದೆ. ಇದು ತಿಳಿದುಕೊಳ್ಳುವುದಕ್ಕೂ ಅರ್ಥ ಮಾಡಿಕೊಳ್ಳುವುದಕ್ಕೂ ಹೇಳಲ್ಪಟ್ಟಿವೆ. ಆಗ ಇವುಗಳಲ್ಲಿ ನಮಗೆ ತಿಳುವಳಿಕೆ ಇರಬೇಕು. ಈ ಪಾರಂಪರ್ಯವಾಗಿರುವ ವಿಷಯಗಳನ್ನು ಜನಗಳ ಒಳಗೆ ತಂದು ಯಹೂದ್ಯರ ಪಾರಂಪರ್ಯದ ಕಡೆಗೆ ತಿರುಗಿಸುವ ಒಂದು ದೊಡ್ಡ ಗುಂಪು ಒಳಗೆ ಬಂದಿದೆ, ಸಭೆಗಳ ಒಳಗೆ. ಮುಂಚೆಲ್ಲ ನೋಡಬೇಕಾದ್ರೆ ಒಂದು ಕಾಲದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದರೆ ಸಭೆಯ ಆರಾಧನೆಗೆ ಮುನ್ನ ಗಂಟೆ ಬಾರಿಸುವರು. ಆ ಗಂಟೆ ಬಾರಿಸುವುದು ಎನ್ನುವುದು ಸಭೆಯ ಆರಾಧನೆಯಲ್ಲಿರುವಂತಹ ಒಂದು ಸಂಪ್ರದಾಯವಲ್ಲ. ಅವರು ಆ ಥರ ಎಲ್ಲ ಕೈಗೊಳ್ಳುವುದಿಲ್ಲ. ಆ ಕಾಲದಲ್ಲಿ ಏನು ಮಾಡುವರೆಂದರೆ ಗಂಟೆ ಬಾರಿಸುವುದರ ಮೂಲಕ ಜನಗಳಿಗೆ ಸಮಯ ಆಯಿತು ಬನ್ನಿ ಅಂತ ಹೇಳಿ ಘೋಷಿಸುವುದಕ್ಕಾಗಿ ಹಾಗೆ ಮಾಡುವರು. ಅಷ್ಟು ಮಾತ್ರವಲ್ಲ, ದೇವಸ್ಥಾನದಲ್ಲಿರುವ ಗಂಟೆಯನ್ನು ಅಪಾಯದ ಕಾಲದಲ್ಲಿ ಜನಗಳಿಗೆ ಎಚ್ಚರಿಕೆ ಕೊಡುವುದಕ್ಕಾಗಿ ಉಪಯೋಗಿಸುವ ಹಲವು ಕಡೆಗಳಲ್ಲಿ. ಒಂದು ಕಡೆ ದೊಡ್ಡ ಪ್ರವಾಹ ಬರಲಿದೆ, ಸುಂಟರಗಾಳಿ ಬೀಸಲಿದೆ, ಅಥವಾ ಯಾವುದೋ ಒಂದು ದೊಡ್ಡ ಅಪಾಯ ಬರುವುದಾದರೆ ಆ ಊರಲ್ಲಿರುವ ದೇವಾಲಯದ ದೊಡ್ಡ ಗಂಟೆಯನ್ನು ಬಾರಿಸುವರು. ಆಗ ಗಂಟೆ ಬಾರಿಸಕೂಡದಿರುವಂತಹ ಸಮಯದಲ್ಲಿ ಇಂಥ ಒಂದು ಗಂಟೆ ಬಾರಿಸಿದರೆ ಯಾವುದೋ ಒಂದು ದೊಡ್ಡ ಅಪಾಯ ಊರಲ್ಲಿ ನಡೀತಿದೆ ಎಂದು ಜನಗಳು ಅರ್ಥ ಮಾಡಿಕೊಳ್ಳುವರು. ಅದು ಪಾರಂಪರ್ಯವಲ್ಲ, ಸಂಪ್ರದಾಯವಲ್ಲ. ಆದರೆ ಇವತ್ತು ಯಹೂದ್ಯರ ಪಾರಂಪರ್ಯವನ್ನು ಕೈಗೊಂಡು ತುತ್ತೂರಿಯನ್ನು ಹಿಡಿದು 7 ಬಾರಿ ಊದಬೇಕು, ಆಗಲೇ ಅಭಿಷೇಕವು ಬರುವುದು ಎಂಬುದಾಗಿ ಹೇಳುವುದು. ನೀವು ಚೆನ್ನಾಗಿ ನೋಡಿರಿ, ಮೊದಲ ಶತಮಾನದಲ್ಲಿ ಮೇಲಂತಸ್ತಿನ ಮನೆಯಲ್ಲಿ ಅಭಿಷೇಕ ಇಳಿಯುವಾಗ ತುತ್ತೂರಿ ಊದಿ ಅಭಿಷೇಕ ಇಳಿದು ಬಂತು. ಶಿಷ್ಯರು ಬಂದು ಹೇಳಿದರ, 7 ಬಾರಿ ತುತ್ತೂರಿಯನ್ನು ಊದ್ರಪ್ಪ, ಪರಿಶುದ್ಧಾತ್ಮನು ಬರ್ತಾರೆ, ಎಲ್ಲರೂ ಚಕ್ರಾಕಾರವಾಗಿ ನಿಂತ್ಕೊಳ್ಳಿ. ಇವೆಲ್ಲವೂ ಮನುಷ್ಯರಿಂದ ಉಂಟು ಮಾಡಲ್ಪಡುವ ವ್ಯತ್ಯಾಸವಾದ ಪಾರಂಪರ್ಯಗಳು. ಯಹೂದ್ಯರ ಸಭೆಯಲ್ಲಿ ದೀರ್ಘಕಾಲ ತುತ್ತೂರಿಯನ್ನು ಊದುವರು, 7 ಬಾರಿ ಊದುವರು. ಆರಾಧನೆಯ ಸಮಯಗಳಲ್ಲಿ ಸಬ್ಬತ್ ದಿನ ಮುಗಿದು ಹೋಯಿತು ಎಂದು ಹೇಳುವುದಕ್ಕಾಗಿ, ಸಬ್ಬತ್ ದಿನ ಪ್ರಾರಂಭವಾಯಿತು ಎಂಬುದಾಗಿ ಹೇಳುವುದಕ್ಕಾಗಿ ಅದನ್ನು ಪಾರಂಪರ್ಯವಾಗಿ ಕೈಗೊಳ್ಳುವರು. ಅದನ್ನು ತಂದು ನಾವು ಇಲ್ಲಿ ಅದನ್ನು ಸೇರಿಸಿ ಹಲವು ಸಭೆಗಳಲ್ಲಿ ನೋಡುವುದಾದರೆ ಈ ರೀತಿ ದೊಡ್ಡ ದೊಡ್ಡ ತುತ್ತೂರಿಗಳನ್ನಿಟ್ಟು ಊದುವಂಥದ್ದು, 7 ಬಾರಿ ಊದುವಂಥದ್ದು, ಊದುವಾಗಲೇ ಅಭಿಷೇಕ ಸಿಗುವುದು ಎಂದು ನಂಬುವಂಥದ್ದು, ಅದು ಆ ಒಂದು ನಂಬಿಕೆಯನ್ನು ಇತರರಿಗೂ ಹೇಳಿಕೊಡುವಂಥದ್ದು. ಇನ್ನು ಕೆಲವು ಕಡೆ ಸುನ್ನತಿ ಮಾಡಿಕೊಳ್ಳುವಂಥದ್ದು. ಸುನ್ನತಿ ಎನ್ನುವಂಥದ್ದು ನಿತ್ಯವಾದ ಒಡಂಬಡಿಕೆ ಎಂದು ಹೇಳಲ್ಪಟ್ಟಿದೆಯಲ್ಲವೇ, ಅದೇಗೆ ಮಾರುವುದು? ಆ ರೀತಿ ಹೇಳಿ ಉಪದೇಶವನ್ನು ಮಾಡಿ ಆ ಕಾರ್ಯಗಳನ್ನು ಜನಗಳು ಕೈಗೊಳ್ಳುವಂತೆ ಮಾಡುವಂಥದ್ದು. ಇದರ ಜೊತೆಗೆ ಇನ್ನೂ ಅಧಿಕವಾದ ಯಹೂದ್ಯ ಪರಂಪರೆಗಳು, ಯಹೂದ್ಯರ ಹಬ್ಬಗಳನ್ನು ಕೊಂಡಾಡುವಂಥದ್ದು, ಯಹೂದ್ಯರಿಗೆಂದು ವಿಶೇಷವಾಗಿ ಕೊಡಲ್ಪಟ್ಟಂತಹ ಹಬ್ಬಗಳು.
ಈ ಪಸ್ಕಾ ಹಬ್ಬ ಎಂದು ಇಟ್ಕೊಳ್ಳಿ. ಅದು ಯಹೂದ್ಯರಿಗೆ ಕೊಡಲ್ಪಟ್ಟಂತಹ ಹಬ್ಬ. ಅವರು ದಾಸತ್ವದಲ್ಲಿ ಇದ್ದರು, ಅವರು ಆ ದಾಸತ್ವದಿಂದ ಹೊರಡುವರಾದರು. ಆದ್ದರಿಂದ ಒಂದು ಹಬ್ಬವನ್ನು ಆಚರಿಸಿದರು. ಒಂದೊಂದು ಹಬ್ಬಕ್ಕೂ ಒಂದೊಂದು ಚರಿತ್ರೆ ಇವೆ, ಒಂದು ಹಿನ್ನೆಲೆ ಇದೆ. ಆಗ ಅವರು ಏನು ಮಾಡುವರೆಂದರೆ ಅವಸರವಾಗಿ ಆಹಾರ ಸೇವಿಸಿದರು. ಅವಸರದಿಂದ ಅವರ ಒಂದು ವಸ್ತ್ರವನ್ನು ಅವರು ಧರಿಸಿಕೊಂಡು ತಮ್ಮ ಪಾದಗಳಿಗೆ ಪಾದರಕ್ಷೆಗಳನ್ನು ಅವರು ಹಾಕಿಕೊಂಡು ವೇಗವಾಗಿ ಆ ರಾತ್ರಿಯಲ್ಲಿ ಸೇವಿಸಿದರು. ಅವರ ಜೀವನದಲ್ಲಿ ನಡೆದದ್ದನ್ನು ಜ್ಞಾಪಕ ಮಾಡಿಕೊಳ್ಳಲು ನೀನ್ಯಾಕೆ ಆ ರೀತಿ ಕುಳಿತು ಸೇವಿಸಬೇಕು? ಇವರು ಅದೇ ರೀತಿ ಮನೇಲಿ ಕೂತ್ಕೊಂಡು ಅದೇ ರೀತಿ ಚಪ್ಪಲಿ ಹಾಕೊಂಡು ಶೂ ಹಾಕೊಂಡು ಅವಸರದಿಂದ ಯಾಕೆ ಸೇವಿಸಬೇಕು? ನಿನಗೂ ಅದಕ್ಕೂ ಏನ್ ಸಂಬಂಧ? ಆಗ ಈ ಹಬ್ಬಗಳು ಇವೆಲ್ಲವೂ ಒಂದು ಪಾರಂಪರ್ಯ. ಏನನ್ನೂ ಯೋಚಿಸುವುದಿಲ್ಲ, ಹೇಳಿದ ಒಡನೆ ತಕ್ಷಣ ಅದನ್ನು ಹಾಗೆಯೇ ನಂಬುವುದು. ಯಾಕೆಂದ್ರೆ ಹೊಸದಾಗಿದೆಯಲ್ಲ, ನಮ್ನೆಲ್ಲ ನೋಡಿದ್ರೆ ಎಷ್ಟು ವ್ಯತ್ಯಾಸವಾಗಿದ್ದೀವಿ, ಆ ರೀತಿ ಹೇಳ್ಕೊಂಡು ಅದನ್ನು ನಂಬುವುದು ಯಹೂದ್ಯರ ಪಾರಂಪರ್ಯಗಳು. ಇದು ಕ್ರಿಯೆ ಸಂಸ್ಕಾರಗಳ ಮೂಲಕ, ನಾವು ಮಾಡುವಂತಹ ಕ್ರಿಯೆಗಳ ಮೂಲಕ ದೇವರನ್ನು ಹೊಂದಬಹುದು ಎಂಬುದಾಗಿ ಬೋಧಿಸುವಂಥದ್ದು. ನಾವು ಮಾಡುವಂತಹ ಈ ರೀತಿಯಾದ ಚಿಕ್ಕ ಚಿಕ್ಕ ಸ್ಯಾಕ್ರಮೆಂಟ್ಸ್, ಚಿಕ್ಕದಾದ ಪಾರಂಪರ್ಯಗಳು, ಕೈಗೊಳ್ಳುವಂತಹ ಈ ರೀತಿ ಮಾಡುವ ಕ್ರಿಯೆಗಳ ಮೂಲಕವಾಗಿಯೇ ದೇವರನ್ನು ನಾವು ಹೊಂದಬಹುದು. ನೇಮನಿಷ್ಠೆಗಳ ಕಟ್ಟಳೆಗಳು, ಯಹೂದ್ಯರ ಪಾರಂಪರ್ಯಗಳು, ಇಂಥವುಗಳು ಕೈಗೊಳ್ಳಬೇಕು ಎಂದು ಈ ಉಪದೇಶ ಮಾಡುವವರು ಕಲಿಸಿಕೊಡುತ್ತಾರೆ. ಇವರು ಯಹೂದ್ಯರ ಮಾರ್ಗವನ್ನು ಅನುಸರಿಸುವಂಥದ್ದು. ಯಹೂದ್ಯರ ಕಟ್ಟಳೆ ಪುಸ್ತಕವನ್ನು ಕೈಗೊಳ್ಳುವುದು. ಕಟ್ಟಳೆ ಪುಸ್ತಕ ಬೇರೆ, ನೇಮನಿಷ್ಠೆ ಪುಸ್ತಕ ಬೇರೆ. ನಾನು ಹಿಂದೆ ಹೇಳಿದ ಹಾಗೆ ಕಟ್ಟಳೆ ಪುಸ್ತಕವೆಂದರೆ ನೇಮನಿಷ್ಠೆಗಳನ್ನು ಇನ್ನೂ ಎಲಾಬರೇಟ್ ಮಾಡಿ ವಿವರವಾಗಿ ಅದನ್ನು ತಮ್ಮ ಅಭಿಪ್ರಾಯಗಳೊಂದಿಗೆ ಸೇರಿಸಿ ಅದನ್ನು ಬರೆದಿಟ್ಟಿರುತ್ತಾರೆ. ಒಂದು ನೇಮನಿಷ್ಠೆಯಲ್ಲಿ ಒಂದು ಕಾರ್ಯ ಬರೆಯಲ್ಪಟ್ಟಿರುವುದಾದರೆ ಅದನ್ನು ಯಾವ ರೀತಿ ಕೈಗೊಳ್ಳಬೇಕು ಎಂದು ಎಲಾಬರೇಟ್ ಮಾಡಿ ಬರೆದು ಒಂದು ಚಿಕ್ಕ ವಾಕ್ಯ ಹೇಳುತ್ತದೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು. ಕಟ್ಟಳೆ ಪುಸ್ತಕದಲ್ಲಿ ಇವರು ಹೇಗೆಲ್ಲ ಅವರನ್ನು ಹೆತ್ತವರನ್ನು ಗೌರವಿಸಬೇಕು, ಅವರ ತಲೆಯ ಮೇಲೆ ನೀರನ್ನು ಹಾಕು, ಕಾಲಿನ ಮೇಲೆ ಎಣ್ಣೆಯನ್ನು ಹಾಕು, ಅದನ್ನು ಒರೆಸಿಬಿಡು, ಈ ರೀತಿಯೆಲ್ಲ ಅನೇಕವನ್ನು ಬರೆದಿರ್ತಾರೆ. ಇದರ ಹೆಸರೇ ಕಟ್ಟಳೆಯ ಪುಸ್ತಕ. ಯಹೂದ್ಯರ ಬಳಿಯಲ್ಲಿ ಕಟ್ಟಳೆಯ ಪುಸ್ತಕವೆಂದು ಒಂದು ಪುಸ್ತಕವಿದೆ. ಆ ಪುಸ್ತಕದಲ್ಲಿರುವಂತಹ ತತ್ವಗಳನ್ನು ಕೈಗೊಳ್ಳುವಂತೆ ಮಾಡುವುದು, ಸಬ್ಬತ್ ದಿನವನ್ನು ಆಚರಿಸುವಂತೆ ಮಾಡುವುದು, ಯಹೂದ್ಯರ ಹಬ್ಬವನ್ನು ಆಚರಿಸುವಂತೆ ಮಾಡುವುದು, ಪಾರಂಪರೆಗಳನ್ನು ಕೈಗೊಳ್ಳುವಂತೆ ಮಾಡುವುದು, ಕೈಗೊಳ್ಳುವಂತೆ ಹೇಳಿಕೊಡುವಂಥದ್ದು ಇವರ ಒಂದು ಉದ್ದೇಶ. ಇದರ ಕುರಿತು ಸತ್ಯವೇದ ಹೇಳುತ್ತದೆ, ಹಿರಿಯರಿಂದ ಪಾರಂಪರ್ಯವಾಗಿ ಹೇಳಿಕೊಡಲ್ಪಟ್ಟಂತಹ, ಅನುಸರಿಸಲ್ಪಟ್ಟು ಬಂದ ಬೇಡದೇ ಇರುವಂತಹ ಪಾರಂಪರ್ಯಗಳ ನಡತೆಯಿಂದ ನೀವು ಪರಿಶುದ್ಧವಾದ ಕುರಿಮರಿಯಾಗಿರುವ ಕ್ರಿಸ್ತನ ರಕ್ತದಿಂದ ಬಿಡುಗಡೆಯನ್ನು ಹೊಂದಿದ್ದೀರಾ. 1 ಪೇತ್ರನ ಪುಸ್ತಕ 1ನೇ ಅಧ್ಯಾಯ 18-19 ಚೆನ್ನಾಗಿ ಓದಿ ನೋಡಿರಿ. ಕ್ರಿಸ್ತನ ರಕ್ತವು ನಿನ್ನನ್ನು ಬಿಡಿಸಿರುವಾಗ ನೀನು ಯಾಕೆ ಪುನಃ ನಿನ್ನನ್ನು ಆ ಬಲೆಯಲ್ಲಿ ಸಿಕ್ಕಿಸಿಕೊಳ್ಳುತ್ತೀಯಾ? ಆ ಬೇಡಿಗಳಲ್ಲಿ ನಿನ್ನ ಕೈಗಳನ್ನು ತೆಗೆದುಕೊಂಡು ಹೋಗಿ ಏಕೆ ಸಿಕ್ಕಿಸಿಕೊಳ್ಳುತ್ತೀಯಾ? ಅದು ಬಿಡಲ್ಪಟ್ಟದು. ಕ್ರಿಸ್ತನು ನಿನ್ನನ್ನು ಬಿಡಿಸಿದ್ದಾರೆ, ಅದರಿಂದ ಬಿಡಿಸಿದ್ದಾರೆ. ನೀವು ಅವರಿಗೆ ವಿಧೇಯರಾಗಲು, ಕೈಗೊಂಡು ನಡೆಯಲು ಒಂದು ಹೊಸ ನಿಯಮಗಳಿವೆ, ಹೊಸ ಆಜ್ಞೆಗಳಿವೆ. ಅವು ಕ್ರಿಸ್ತನಿಂದ ಕೊಡಲ್ಪಟ್ಟಿರುವಂತಹ ನಿಯಮಗಳು. ನಾನು ನೇಮನಿಷ್ಠೆಗಳಿಗೆ ಒಳಗಾದವನಲ್ಲ, ಕ್ರಿಸ್ತನಿಗೆ ಒಳಪಟ್ಟವನು. ನನ್ನ ಒಡಂಬಡಿಕೆ ಕ್ರಿಸ್ತನ ಒಡಂಬಡಿಕೆ. ನಿಮ್ಮ ಒಡಂಬಡಿಕೆ ಏನೆಂಬುದಾಗಿ ನೀವು ನಿರ್ಣಯಿಸಬೇಕು. ನಾನು ಅವುಗಳನ್ನು ಓದಿದ್ದೇನೆ, ಅವರು ಹೇಗೆ ಅವುಗಳನ್ನೆಲ್ಲವನ್ನು ಕೈಗೊಂಡರು ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ಯಹೂದ್ಯರ ಸಂಪ್ರದಾಯವನ್ನು ಅರ್ಥ ಮಾಡಿಕೊಳ್ಳಲು ಓದಿದ್ದೇನೆ, ಅವೆಲ್ಲವನ್ನು ನೋಡಿದ್ದೇನೆ, ಆದರೆ ಅದನ್ನು ಕೈಗೊಳ್ಳುವುದಿಲ್ಲ. ನಾನು ಕೈಗೊಳ್ಳುವುದಕ್ಕೆ ನನ್ನ ದೇವರು ನನಗೆ ಕಲ್ಪಿಸಿಕೊಟ್ಟಿರುವ ಆಜ್ಞೆಗಳು ಇವೆ. ಅದು ಹೊಸ ಒಡಂಬಡಿಕೆಯ ಆಜ್ಞೆಗಳು. ಅದುವೇ ನಾನು ಕೈಗೊಳ್ಳುವುದಕ್ಕೆ ಕರ್ತನು ಕೊಟ್ಟಿರುವ ಆಜ್ಞೆಗಳು. ಇದರಲ್ಲಿ ನಾವು ಬಹಳ ಗಮನವುಳ್ಳವರಾಗಿರಬೇಕು. ಅನೇಕರು ಇದನ್ನು ಫ್ಯಾಷನ್ ಎಂಬುದಾಗಿ ಅಂದುಕೊಂಡವರಾಗಿ ಮಾಡ್ತಾರೆ. ಕೆಲವರೆಲ್ಲ ದಾರ ಕಟ್ಟಿಕೊಳ್ಳಲು ಆರಂಭಿಸಿದ್ದಾರೆ. ಯಹೂದ್ಯರು ಏನು ಮಾಡುವರೆಂದರೆ ಇದರ ಮೇಲೆ ಒಂದು ಪೆಟ್ಟಿಗೆಯನ್ನು ಇಟ್ಟು ಒಂದು ದಾರವನ್ನು ಸುತ್ತಿ ಕಟ್ಟಿರುವರು. ಕಾಪುನಾಡ ಎಂಬುದಾಗಿ ಹೆಸರು. ಆ ಚಿಕ್ಕ ಪೆಟ್ಟಿಗೆಯಲ್ಲಿ ನೋಡುವುದಾದರೆ ಅವರು ಈ 10 ಆಜ್ಞೆಗಳು ಒಂದು ಚಿಕ್ಕ ಸುರುಳಿಯಲ್ಲಿ ಬರೆಯಲ್ಪಟ್ಟಿರುವುದು, ಇನ್ನು ಕೆಲವು ಕಾರ್ಯಗಳು ಬರೆಯಲ್ಪಟ್ಟಿರುವುದು, ಅದನ್ನು ಕಟ್ಟಿಟ್ಟಿರುವರು. ಅದಾದ ಮೇಲೆ ಕೆಲವು ದಿನಗಳ ನಂತರ ಬೇರೆ ದಾರವನ್ನು ಕಟ್ಟಿಕೊಂಡಿರುವರು. ಇದನ್ನು ನೋಡಿ ಇಂದು ಅನೇಕರು ಸಭೆಗಳಲ್ಲಿ ದಾರ ಕಟ್ಟಲು ಆರಂಭಿಸಿದರೆ ಹೊಸದಾಗಿ. ಅವರೇನು ಮಾಡುವರೆಂದರೆ ಒಂದು 12 ವರ್ಷ ಆಗುವಾಗ ಒಬ್ಬ ಬಾಲಕ ಆಜ್ಞೆಯ ಮಗನು ಎನ್ನುವ ಹೆಸರಲ್ಲಿ ಕರೆಯಲ್ಪಡ್ತಾನೆ. ಆಗ ಏನ್ ಮಾಡ್ತಾರೆ ಅಂದ್ರೆ ಇದೇ ಬಾಕ್ಸನ್ನು ನೆತ್ತಿಯಲ್ಲಿ ಕಟ್ಟಿ ತಲೆಯ ಸುತ್ತಲೂ ಕಟ್ಟಿಟ್ಟಿರುತ್ತಾರೆ. ಆಗ ಈ ರೀತಿಯಾಗಿರುವ ಪಾರಂಪರ್ಯವನ್ನೆಲ್ಲ ವಾಡಿಕೆಯಲ್ಲಿ ಅದನ್ನು ತರುತ್ತಾರೆ. ಒಬ್ಬರು ದಾರ ಕಟ್ಕೊಂಡಿದ್ದಾರೆ, ಏನಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಯಹೂದ್ಯರು ಆ ಕಾಲದಲ್ಲಿ ಈ ಕಾಪುನಾಡ ಎನ್ನುವಂತಹ ದಾರವನ್ನು ಕಟ್ಕೊಂಡಿದ್ರು ಹಾಗಂತ ಹೇಳ್ತಾರೆ. ಇದನ್ನೆಲ್ಲ ಇಂದು ನಾವು ಕೈಗೊಳ್ಳುವಂಥದ್ದು ಒಂದು ಫ್ಯಾಷನ್ ರೀತಿಯಲ್ಲಿ ಮಾರ್ಪಟ್ಟಿದೆ. ಸತ್ಯವೇದದಲ್ಲಿ ಇದು ಇದೆ ಎಂದು, ಸತ್ಯವೇದದಲ್ಲಿ ಇದೆ, ಆದರೆ ಸತ್ಯವೇದದಲ್ಲಿ ಎಲ್ಲಿದೆ ಎಂದು ನೀವು ನೋಡಬೇಕು. ಹೊಸ ಒಡಂಬಡಿಕೆಯಲ್ಲಿರುವಂಥದ್ದೇ ನಿಮ್ಮದಾಗಿರುವುದು, ಹಳೆಯ ಒಡಂಬಡಿಕೆಯಲ್ಲಿರುವಂಥದ್ದು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಇರುವಂಥದ್ದು, ಹೊಸ ಒಡಂಬಡಿಕೆಯಲ್ಲಿರುವಂಥದ್ದು ನೀವು ಕೈಗೊಳ್ಳುವುದಕ್ಕಾಗಿ ಇರುವಂಥದ್ದು. ಇದರಲ್ಲಿ ಗಮನವುಳ್ಳವರಾಗಿದ್ದರೆ ಯಾರೂ ನಿಮ್ಮನ್ನು ಏಮಾರಿಸಲಾಗುವುದಿಲ್ಲ.
ಇದಾದ್ಮೇಲೆ ಇಂದು ಹರಡುತ್ತಿರುವಂಥ ಉಪದೇಶಗಳಲ್ಲಿ ಬಹಳ ವಿಷವಾಗಿರುವಂಥದ್ದು, ನಂಜಾಗಿರುವಂಥದ್ದು, ಅನೇಕರನ್ನು ಸೆಳೆಯುವಂತಹ ಒಂದು ಉಪದೇಶ ಈ ಕೃಪೆಯ ಉಪದೇಶ. ಅವನು ಕ್ರಿಯೆಯ ಉಪದೇಶವಾದರೆ ಇವನು ಕೃಪೆಯ ಉಪದೇಶ. ನಾನು ಅದನ್ನೇ ಯಾವಾಗಲೂ ಹೇಳೋದು. ಇಟ್ಟರೆ ಒಂದೇ ಸ್ಥಳದಲ್ಲಿ ಒಂದೇ ರೀತಿ ಆ ಎಕ್ಸ್ಟ್ರೀಮ್, ಬಿಟ್ಟರೆ ಈ ರೀತಿ ಇನ್ನೊಂದು ಎಕ್ಸ್ಟ್ರೀಮ್, ನಡುವೆ ಯಾವುದನ್ನು ಯೋಚಿಸುವುದೇ ಇಲ್ಲ. ಸತ್ಯವೇದ ಏನು ಹೇಳುವುದೆಂದು ಯೋಚಿಸುವುದೇ ಇಲ್ಲ. ಯೇಸು ಪ್ರತ್ಯೇಕವಾಗಿ ನಮಗೆ ಏನು ಹೇಳಿದ್ದಾರೆ ಎಂದು ಯೋಚಿಸುವುದೇ ಇಲ್ಲ. ಇಟ್ಟರೆ ಈ ಕಡೆ ಒಂದು ಎಕ್ಸ್ಟ್ರೀಮಲ್ಲಿ ಹೋಗಿ ನಿಂತ್ಕೋತಾರೆ. ಅವನು ಕ್ರಿಯೆ 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 ಎಂದು ಸುತ್ತುವನು ಪಾರಂಪರ್ಯ, ಇವನು ಕೃಪೆ 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 ಎಂದು ಈ ಕಡೆ ಕೆಳಗೆ. ಆಗ ಕೃಪೆಯ ಉಪದೇಶ. ಕೃಪೆ ಎನ್ನುವುದು ಒಳ್ಳೆಯದು, ಕೃಪೆ ಎನ್ನುವುದು ಪ್ರಧಾನವಾದದ್ದು. ಆದರೆ ಕೃಪೆಗೆ ನೀವು ತಪ್ಪಾಗಿರುವಂತ ಅರ್ಥ ಮಾಡಿಕೊಳ್ಳಬಾರದು. ಒಳ್ಳೆಯದು, ನೀವು ತಪ್ಪಾದ ಅರ್ಥ ಮಾಡಿಕೊಳ್ಳಬಾರದು. ಕೃಪೆ ಎಂದರೆ ಏನು? ಯೋಗ್ಯತೆ ಇಲ್ಲದವನ ಮೇಲೆ ತೋರಿಸಲ್ಪಡುವ, ಯೋಗ್ಯತೆ ಇಲ್ಲದವನ ಮೇಲೆ ತೋರಿಸುವಂತಹ ದೊಡ್ಡ ದಯೆಯ ಹೆಸರೇ ಕೃಪೆ. ಕರ್ತನು ಯೋಗ್ಯತೆ ಇಲ್ಲದಿರುವಂತಹ ನಮಗೆ ತನ್ನ ರಕ್ತವನ್ನು ಸುರಿಸಿದನು. ಅವರು ರಕ್ತ ಸುರಿಸುವ ಅವಶ್ಯವಿಲ್ಲ. ಅವರು ನಮಗಾಗಿ ಇನ್ನೊಬ್ಬರನ್ನು ಕೂಡ ಕಳುಹಿಸಿ ರಕ್ತವನ್ನು ಸುರಿಸುವಂತೆ ಮಾಡಿರಬಹುದು. ಆದರೆ ಆತನೇ ದರೆಗೆ ಬಂದು ಮಾಡಿ ಮುಗಿಸಿದ. ನೋಡಿರಿ, ನನ್ನ ಮೇಲೆ ಇಟ್ಟಿರುವಂತಹ ಬೆಲೆ ಕಟ್ಟಲಾಗದ ದಯೆ, ಯೋಗ್ಯತೆ ಇಲ್ಲದವನ ಮೇಲೆ ತೋರಿಸಲ್ಪಡುವಂತಹ ದಯೆಯೇ ಕೃಪೆ. ಈ ಕೃಪೆಗೆ ತಪ್ಪಾಗಿರುವಂತಹ ವ್ಯಾಖ್ಯಾನ, ವಿವರವನ್ನು ಅರ್ಥ ಮಾಡಿಕೊಳ್ಳಲಾಗದು. ದೇವರು ನನ್ನ ಮೇಲೆ ಕೃಪೆಯಿಂದಿದ್ದಾನೆ, ಆದ್ದರಿಂದ ನಾನು ಏನ್ ಬೇಕಾದರೂ ಮಾಡಬಹುದು, ಏನ್ ಬೇಕಾದರೂ ಮಾಡಬಹುದು. ಅಧಿಕಾರ ನನ್ನ ಕೈಯಲ್ಲಿದೆ, ನಾನು ಏನ್ ಬೇಕಾದರೂ ಮಾಡಬಹುದು, ಏನು ಬೇಕಾದರೂ ಮಾಡಬಹುದೆಂದು ಕರ್ತನು ನಿಮ್ಮ ಕೈಗಳಲ್ಲಿ ಅಧಿಕಾರವನ್ನು ಕೊಟ್ಟಿಲ್ಲ. ಕರ್ತನು ನೀವು ಮಾಡಬೇಕಾಗಿರುವುದನ್ನು ಸರಿಯಾಗಿ ಮಾಡುವುದಕ್ಕಾಗಿಯೇ ನಿಮಗೆ ಅಧಿಕಾರಗಳನ್ನು, ಶಕ್ತಿಯನ್ನು, ಬಲವನ್ನು ಕೊಟ್ಟಿದ್ದಾರೆ. ನೀವು ಅಂದುಕೊಳ್ಳುವುದನ್ನು ಮಾಡಕ್ಕಲ್ಲ, ನೀವು ಅಂದುಕೊಳ್ಳುವುದನ್ನೆಲ್ಲ ಹೇಳುವುದಕ್ಕಲ್ಲ. ನೀವು ಹೇಳಬೇಕಾಗಿರುವುದನ್ನು ಮಾಡುವುದನ್ನು ಸರಿಯಾಗಿ ಮಾಡುವುದಕ್ಕಾಗಿಯೇ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ಕೃಪೆ ಎನ್ನುವಂಥದ್ದು ನೀವು ಮಾಡಲ್ಪಡಬೇಕಾಗಿರುವಂತಹ, ಏನ್ ಬೇಕಾದರೂ ಮಾಡಲು ಕೊಡಲ್ಪಟ್ಟಂತಹ ಲೈಸೆನ್ಸ್ ಅಲ್ಲ ಎನ್ನುವುದನ್ನು ನೀವು ಗ್ರಹಿಸಿಕೊಳ್ಳಬೇಕು. ನೀವು ಮಾಡಬೇಕಾದದ್ದನ್ನು ಮಾಡುವುದಕ್ಕಾಗಿ ಕೊಡಲ್ಪಟ್ಟಿರುವಂಥದ್ದೇ ಕೃಪೆ. ಅದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಂದು ವ್ಯಕ್ತಿಯನ್ನು ನೋಡಿರಿ, ಒಳ್ಳೆ ಭವ್ಯದಿಂದ ಇರುತ್ತಾರೆ, ಈ ಬೆಕ್ಕು ಹಾಲು ಕುಡಿಯುವುದಾ ಎಂದು. ಅಧಿಕಾರ ಕೈಗೆ ಬರುವುದಾದರೆ ಆ ಅಧಿಕಾರವನ್ನಿಟ್ಟು ಒಂದು ಆಟವನ್ನು ಆಡಿ ಮುಗಿಸುತ್ತಾರೆ. ಏನೆಲ್ಲ ಮಾಡಬಹುದು, ನನ್ನ ಕೈಯಲ್ಲಿದೆ, ನನ್ನ ಕೈಯಲ್ಲಿ ಅಧಿಕಾರ ಇದೆ, ಅದನ್ನಿಟ್ಟು ಮಿಸ್ಯೂಸ್ ಮಾಡಲು ಆರಂಭಿಸುತ್ತಾರೆ. ಯಾವಾಗಲೂ ಅದು ಬಹಳ ಅಧಿಕವಾದ ತಪ್ಪಾದ ಒಂದು ಉದಾಹರಣೆಯಾಗಿದೆ. ಒಬ್ಬ ರಾಜಕಾರಣಿ ಇದ್ದಾರೆ ಅಂದರೆ ಅವರು ಯಾವುದಕ್ಕೂ ಕಟ್ಟುಪಡದೇ ಇರುವವರಲ್ಲ. ಅವರ ಕೈಯಲ್ಲಿ ಸಿಕ್ಕಿದ್ದು ಒಂದು ಕೃಪೆ. ನಾನು ಒಂದು ಕಾಲದಲ್ಲಿ ರೈತನಾಗಿದ್ದೆ, ಒಂದು ಚಿಕ್ಕ ಕುಟುಂಬದಲ್ಲಿ ಇದ್ದೆ, ಆದರೆ ಇಂದು ಒಂದು ರಾಜ್ಯಕ್ಕೆ ಒಬ್ಬ ನಾಯಕನಾಗಿರುವುದಾದರೆ ಇದರ ಹೆಸರು ಕೃಪೆ. ನಾನು ಹೇಳ್ತೀನಿ ನೋಡಿ, ಇದೊಂದು ಕೃಪೆ. ಅವರು ಯೋಗ್ಯತೆ ಇಲ್ಲದವರು ಒಂದು ಬಡ ಕುಟುಂಬದಲ್ಲಿ ಜನಿಸಿ ಓದಲು ಬರೆಯಲು ಬರದ ರೀತಿಯಲ್ಲಿದ್ದು ಅವರಿಗೆ ಒಂದು ಸ್ಥಾನವು ಕೊಡಲ್ಪಟ್ಟಿದೆ. ಈ ಸ್ಥಾನವು ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ? ಅದು ಕೃಪೆ, ಹಾಗಂತ ಇಟ್ಕೊಳ್ಳಿ. ಇದರ ಹೆಸರು ಕೃಪೆ. ಇದು ಯಾವುದಕ್ಕಾಗಿ ಕೊಡಲ್ಪಟ್ಟಿದೆ? ಅವರು ಮಾಡಬೇಕಾಗಿರುವುದನ್ನು ಸರಿಯಾಗಿ ಮಾಡುವುದಕ್ಕಾಗಿ, ನಾಡಿನ ಜನತೆಗೆ ಮಾಡಬೇಕಾಗಿರುವುದನ್ನು ಮಾಡುವುದಕ್ಕಾಗಿ ಈ ಕೃಪೆ ಕೊಡಲ್ಪಟ್ಟಿದೆ. ಇವರು ಎಲ್ಲವನ್ನೂ ಕಬಳಿಸಿಕೊಳ್ಳುವುದಕ್ಕೂ, ತನ್ನ ಸಂಬಂಧಿಕರಿಗೂ, ನೆಂಟರಿಗೂ, ಅವರ ಪರಿವಾರದವರಿಗೂ 7 ತಲೆಮಾರು 8 ತಲೆಮಾರು ಹಣವನ್ನು ಕೂಡಿಡುವುದಕ್ಕೂ, ಎಲ್ಲೆಲ್ಲಿ ಕಾಸು ಬರುವುದು ಎಂದು ಎಲ್ಲವನ್ನು ಕೂಡಿಡುವುದು. ಹೇಗೆ ನಾವು ಇವುಗಳೆಲ್ಲ ತಪ್ಪು ಎಂಬುದಾಗಿ ಹಗರಣವೆಂದು ಹೇಳುತ್ತೇವೋ, ಅದೇ ರೀತಿ ನಿಮಗೆ ಕೊಡಲ್ಪಟ್ಟಿರುವ ಕೃಪೆಯನ್ನು ನೀವು ಮಿಸ್ಯೂಸ್ ಮಾಡಿದರೆ ಅದರ ಹೆಸರು ಹಗರಣವೇ. ಕೃಪೆ ಕೊಡಲ್ಪಟ್ಟಿದ್ದು ಸತ್ಯವೇ, ಯೋಗ್ಯತೆ ಇಲ್ಲದ ನನಗೆ ಯೋಗ್ಯತೆಯನ್ನು ಕೊಟ್ಟಿದ್ದು ನಿಜವೇ. ಆ ಯೋಗ್ಯತೆ ನಾನು ಮಾಡಬೇಕಾಗಿರುವುದನ್ನು ಸರಿಯಾಗಿ ಕ್ರಮವಾಗಿ ಮಾಡಬೇಕು ಎಂಬುದಾಗಿ ಕೊಡಲ್ಪಟ್ಟಿರುವುದೇ ವಿನಃ ನಾನು ಮಾಡಬಾರದ ಕಾರ್ಯಕ್ಕೆ ಕೊಡಲ್ಪಟ್ಟಂತಹ ಲೈಸೆನ್ಸ್ ಅಲ್ಲ ಎನ್ನುವುದನ್ನು ನೀವು ಗ್ರಹಿಸಿಕೊಳ್ಳಬೇಕು. ಆಗ ಈ ಕೃಪೆ ಎನ್ನುವಂಥದ್ದು ಪ್ರಧಾನ, ಅದಕ್ಕೆ ತಪ್ಪಾದ ಅರ್ಥ ಮಾಡಿಕೊಳ್ಳುವುದು ಸಮಸ್ಯೆ. ಕೃಪೆಯಿಂದ ಮಾತ್ರವೇ ಎಲ್ಲವೂ ನಡೆಯುತ್ತದೆ ಎಂಬುದಾಗಿ ಹೇಳಿ ದೈವತ್ವದ ಅಂಶವನ್ನು ತಳ್ಳಿಬಿಡುವಂಥದ್ದು. ನನ್ನ ಕೈಯಲ್ಲಿ ಕೃಪೆ ಇದೆ ಕಣ್ರಿ, ಕೃಪೆಯಿಂದ ನನಗೆ ಎಲ್ಲವೂ ಸಿಗುವುದು. ಯೇಸು ನನಗೆ ಏಕೆ? ಬೈಬಲ್ ನನಗೇಕೆ? ವಾಕ್ಯ ನನಗೇಕೆ? ಚರ್ಚ್ ನನಗೇಕೆ? ಪಾಸ್ಟರ್ ನನಗೇಕೆ? ಕೃಪೆ ಇದೆಯಲ್ಲ, ನನಗೆ ಸಾಕು ಎಂದು ಹೇಳಿ ದೈವತ್ವದ ಉಳಿದ ಅಂಶವನ್ನು ನಿರಾಕರಿಸುವಂಥದ್ದು. ಕೃಪೆ ಎನ್ನುವಂಥದ್ದನ್ನು ನಮ್ಮ ಪಾಪದ ಇಚ್ಛೆಯನ್ನು ನೆರವೇರಿಸಿಕೊಳ್ಳಲು ಉಪಯೋಗಿಸಬಹುದು ಎಂದು ಅಂದುಕೊಳ್ಳುವುದು. ಎಲ್ಲವನ್ನು ಅನುಭವಿಸಲು ನನಗೆ ಅರ್ಹತೆ ಇದೆ, ಹಾಗಂತ ಈ ಕೃಪೆ ಬಂತಂತೆ. ನನಗೆ ಕರ್ತನ ಕೃಪೆ ಇದೆ ಕಣ್ರಿ, ನಾನು ಏನು ಪಾಪ ಮಾಡಿದರೂ ಆ ಕೃಪೆ ತೊಳೆದು ಬಿಡಬಹುದು. ಒಬ್ಬ ವ್ಯಕ್ತಿ ಹೇಳ್ತಾರೆ, ನೀನು 1 ಬಾರಿ ಯೇಸುವಿನೊಳಗೆ ಬಂದರೆ, ಇದು ನಾನು ಕೇಳಿದ ಸಂದೇಶ, ಈಗ ಕೂಡ ಇದೆ ಯೂಟ್ಯೂಬ್ನಲ್ಲಿ, 1 ಬಾರಿ ಯೇಸುವಿನ ಬಳಿಗೆ ಬಂದರೆ ನೀವು ಬಿದ್ದು ಹೋಗುವುದೇ ಇಲ್ಲ. ಅವರ ಕೃಪೆಯು ನಿಮ್ಮನ್ನು ಬಾಚಿ ಹೊರುವುದು. ನೀವು ಹಿಂಜರಲು ಸಾಧ್ಯವೇ ಇಲ್ಲ. ನೀವು ಏನು ಮಾಡಿದರೂ, ಯಾವ ಪಾಪ ಮಾಡಿದರೂ, ನೀವು ಯೇಸುವನ್ನು ಅರಿತಿದ್ದರೆ ಮಾತ್ರ ಸಾಕು.
ಪರಲೋಕ ನಿಮಗೆ ಕನ್ಫರ್ಮ್. ನೀವಾಗೆ ಅನ್ಕೊಂಡ್ರು ಕೂಡ ಬಿದ್ದು ಹೋಗೋದಿಲ್ಲ ಹಾಗಂತ ಹೇಳ್ತಾರೆ. ಯಾರು ಹೇಳಿದ್ದು? ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಹೇಳುತ್ತದೆ, ಒಂದು ಬಾರಿ ಪ್ರಕಾಶಿಸಲ್ಪಟ್ಟು ಪರಿಶುದ್ಧಾತ್ಮನನ್ನು ಪಡೆದು ಪರಮ ದರ್ಶನವನ್ನು ಪಡೆದುಕೊಂಡು ಹಿಂಜಾರಿ ಹೋದವರು, ಅವರು ಯೇಸುವಿನ ಶಿಲುಬೆಯ ರಕ್ತವನ್ನು ಅಶುದ್ಧವೆಂದು ಹೇಳಿ ತನ್ನ ಕಾಲ ಕೆಳಗೆ ಹಾಕಿ ಜಜ್ಜುವುದರಿಂದ ಅವರನ್ನು ಪುನಃ ಹೊಸದು ಮಾಡಿಕೊಳ್ಳುವುದು ಕೂಡದಿರುವ ಕಾರ್ಯ. ಯಾರು ಒಮ್ಮೆ ಪ್ರಕಾಶಿಸಲ್ಪಟ್ಟವರಾಗಿದ್ದು ಪರಮ ಕಾರ್ಯವನ್ನು ರುಚಿ ನೋಡಿರುವ, ಪರಿಶುದ್ಧಾತ್ಮವನ್ನು ಹೊಂದಿರುವ, ಬರುವ ಕಾರ್ಯಗಳನ್ನೆಲ್ಲ ಅರಿತುಕೊಂಡು ನಂತರ ಬಿದ್ದು ಹೋದವನೆಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ಆಗ ನೀನು ಬಿದ್ದು ಹೋಗುವುದಿಲ್ಲ ಅಂತ ಹೇಳಿದರೆ ಅವನ್ಯಾರು? ಆಗ ಇದೆಲ್ಲ ಕೃಪೆಯ ಕುರಿತಾಗಿ ನಿಮಗೆ ಬಹಳ ತಪ್ಪಾಗಿರುವಂಥ ಕಾರ್ಯವನ್ನು ಕಲಿಸಿಕೊಡುವುದು. ಕೃಪೆ ನಿಮಗೆ ಇದೆ ಕಣ್ರಿ, ನೀವು ಏನ್ ಬೇಕಾದರೂ ಮಾಡಿ, ಲಂಚ ತಗೊಂತೀರಾ ತಗೊಳ್ಳಿ, ಕುಡಿಯಬೇಕಾ ಕುಡಿಯಿರಿ, ಅಸಹ್ಯವಾಗಿ ನಡಿಬೇಕಾ ನಡೀರಿ, ವ್ಯಭಿಚಾರ ಮಾಡಬೇಕಾ ಮಾಡ್ರಿ. ಆ ಕೃಪೆಯು ಅವೆಲ್ಲವನ್ನು ತೆಗೆದುಹಾಕಿ ನಿಮ್ಮನ್ನು ಪರಿಶುದ್ಧವಾಗಿ ಕಾದುಕೊಂಡಿರುವುದು ಎಂದು ನಿಮ್ಮನ್ನು ನಂಬಿಸುವಂಥದ್ದೇ ಹೈಪರ್ ಗ್ರೇಸ್. ಬಹಳ ಗಮನ. ಪಾಪವನ್ನು ಮಾಡುವುದಕ್ಕೆ ಅನುಮತಿ ಕೊಡುವುದಲ್ಲ, ನೀವು ಮಾಡಬೇಕಾಗಿರುವುದನ್ನು ಸರಿಯಾಗಿ ಮಾಡುವುದಕ್ಕೆ ನಿಮಗೆ ಕೊಡಲ್ಪಟ್ಟಿರುವಂಥ ಅಧಿಕಾರದ ಹೆಸರೇ ಕೃಪೆ. ಕೃಪೆ ನಮ್ಮೊಂದಿಗಿರುವುದರಿಂದ ನಾವು ಏನು ಬೇಕಾದರೂ ಮಾಡಬಹುದು ಎನ್ನುವಂಥ ನಂಬಿಕೆಯನ್ನು ನಿಮ್ಮೊಳಗೆ ಸಲ್ಲಿಸಿದರೆ ನೀವು ಖಂಡಿತವಾಗಿ ಯಾಮಾರಿ ಹೋಗುವಿರಿ. ಆದ್ರಿಂದ ಗಮನವಾಗಿರಿ. ಯಾಕ್ರಿ ಪ್ರಾರ್ಥನೆ ಮಾಡಬೇಕು? ಯಾತಕ್ಕೆ ಸತ್ಯವೇದ ಓದಬೇಕು? ಏಕೆ ಸೇವೆ ಮಾಡಬೇಕು? ಕೃಪೆ ನನ್ನ ಜೊತೆ ಇದೆ, ಅದು ನನ್ನನ್ನು ಸಂರಕ್ಷಿಸುವುದು. ಹೀಗೆಲ್ಲ ಒಂದು ಮಾತಾಡುವರು. ಆದ್ದರಿಂದ ನೀವು ಬಹಳ ಗಮನವುಳ್ಳವರಾಗಿ ಕೃಪೆಯ ಉಪದೇಶದ ಕುರಿತಾಗಿ ಎಚ್ಚರಿಕೆಯಿಂದಿರಬೇಕು. ಕೃಪೆಯನ್ನು ನಾನು ತಪ್ಪೇಳ್ತಿಲ್ಲ, ಕೃಪೆಯ ಕುರಿತಾಗಿ ನೀವು ಅರ್ಥ ಮಾಡಿಕೊಳ್ಳುವಂಥದ್ದು ತಪ್ಪು ಎಂಬುದಾಗಿ ಹೇಳುತ್ತಿದ್ದೇನೆ. ಇದಾದ ಮೇಲೆ 6ನೇಯದಾಗಿ ಒಂದು ಉಪದೇಶವಿದೆ. ಇದರ ಹೆಸರು ಸ್ವಾತಂತ್ರ್ಯದ ಉಪದೇಶ. ಅದನ್ನು ಕುರಿತು ಹೇಳುತ್ತಾರೆ, ಥಿಯಾಲಜಿಯಲ್ಲಿಯೇ ಲಿಬರೇಷನ್ ಥಿಯಾಲಜಿ, ಸ್ವತಂತ್ರ ಉಪದೇಶ. ಇವರಿಗೇನೆಂದರೆ ಪರಿಪೂರ್ಣವಾಗಿ ಸಮಾಜದ ಸಮಸ್ಯೆ ಮಾತ್ರ, ಸಮಾಜದ ಸಮಸ್ಯೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಾಗಿ ಜನಗಳ ಸ್ವಾತಂತ್ರ್ಯ ಹಾಗೂ ಬಿಡುಗಡೆಗೋಸ್ಕರವಾಗಿ ಹೋರಾಡುವುದು. ಹೇಗೆ ಈ ರೀತಿಯಾದ ಒಂದು ದೇಶದ ಕಾರ್ಯಗಳಿಗೋಸ್ಕರವಾಗಿ ಜಗಳ ಆಡುವರು, ಸ್ಟ್ರೈಕ್ ಮಾಡೋರು, ಹೋರಾಟ ಮಾಡೋರು ಇರ್ತಾರೆ ನೋಡಿ. ಈ ರೀತಿಯಾಗಿ ಕ್ರೈಸ್ತರಲ್ಲಿ ಒಂದು ಪಂಗಡದವರು ಇದ್ದಾರೆ, ಸೇವಕರುಗಳು ಇದ್ದಾರೆ, ಅದಕ್ಕೋಸ್ಕರವಾಗಿ ಥಿಯಾಲಜಿ ಓದಿದವರು ಇದ್ದಾರೆ. ಅವರು ಏನು ಮಾಡುವರೆಂದರೆ ಪರಿಪೂರ್ಣವಾಗಿ ಹೇಗೆ ರಾಜಕೀಯದ ಪಕ್ಷಗಳ ನಾಯಕರುಗಳಲ್ಲಿ, ವಿರೋಧ ಪಕ್ಷಗಳಲ್ಲಿ ಒಂದೊಂದು ಸಮಸ್ಯೆಗಳಿಗಾಗಿ ಬೀದಿಯಲ್ಲಿ ನಿಂತು ಹೋರಾಡುತ್ತಾರೋ ಹಾಗೆಯೇ ಹೋರಾಡುವರು. ಈ ದೇವಶಾಸ್ತ್ರದ ಹೆಸರು ಲಿಬರೇಷನ್ ಥಿಯಾಲಜಿ, ಬಿಡುಗಡೆ ದೇವಶಾಸ್ತ್ರ ಎಂದು ಹೇಳಲ್ಪಡುತ್ತದೆ. ಇವರು ಸಮಾಜದ ಸಮಸ್ಯೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವವರಾಗಿರುವರು. ಜನಗಳ ಸ್ವಾತಂತ್ರ್ಯ ಹಾಗೂ ಬಿಡುಗಡೆಗೋಸ್ಕರವಾಗಿ ಹೋರಾಡುವುದು ಮಾತ್ರವೇ ನಮಗೆ ಮುಖ್ಯವೆಂದು ಒತ್ತಾಯ ಮಾಡುವರು. ಪ್ರಾರ್ಥನೆ ಮಾಡುವುದಿಲ್ಲ. ಯಾಕೆಂದರೆ ನಾನೇ ಅನೇಕರನ್ನು ಇಂಥವರನ್ನು ನೋಡಿದ್ದೇನೆ. ಒಬ್ಬರು ಹೇಳುವರು, ಬೆಟ್ಟವನ್ನು ನೋಡಿ ಕಿತ್ತುಕೊಂಡು ಹೋಗು, ಕಿತ್ತುಕೊಂಡು ಹೋಗು, ಕಿತ್ತುಕೊಂಡು ಹೋಗು ಎಂದರೆ ಹೋಗುತ್ತದಾ? ಹೋಗಿದ್ಯೇ ನಿಮಗೆ? ಹಾಗಂದ್ರೆ ಬೆಟ್ಟ ಕೀಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆರೇಕೋಲಲ್ಲಿ ಹೊಡೆದ್ರೆ ಮಾತ್ರ ಕಣ್ರಿ ಹೋಗೋದು. ಹಾಗಂತ ನನ್ನ ಹತ್ರನೇ ಹೇಳಿದ್ದಾರೆ. ಬೆಟ್ಟವನ್ನು ನೋಡಿ ಹೋಗು ಅಂದ್ರೆ ಹೋಗುತ್ತಾ? ಈ ಮಾರ್ಗ ಬದಲಾಗ್ಲಿ ಅಂದ್ರೆ ಬದಲಾಗುತ್ತಾ? ನಾವೇ ಇಳಿದು ತುಳಿಯಬೇಕು, ಒಡೆಯಬೇಕು, ಇಲ್ಲವಾದರೆ ಜಗಳವಾಡಬೇಕು. ಇದರ ಹೆಸರು ಲಿಬರೇಷನ್ ಥಿಯಾಲಜಿ. ಇವರು ಸಮಾಜದಲ್ಲಿ ಇರುವಂತಹ ಒಬ್ಬೊಬ್ಬ ಜನಗಳನ್ನು ಇವರು ಸಂಧಿಸಿ, ಕಡೆಗಾಣಿಸಲ್ಪಟ್ಟ ಜನಗಳಿಗೆ ಧ್ವನಿ ಎತ್ತಿ ಅವರಿಗೋಸ್ಕರವಾಗಿ ಇವರು ಹೋರಾಟಗಳನ್ನು ಮಾಡಿ ಅವರ ರಾಜಕೀಯವಾದ ವಿಷಯಗಳಿಗೋಸ್ಕರವಾಗಿ ಇವರು ಮುಖ್ಯಪಡಿಸುವುದು. ಇದನ್ನ ತಪ್ಪಂತ ಹೇಳ್ತಿಲ್ಲ, ಬಟ್ ನೀವು ಏನ್ ಮಾಡಬೇಕು ಅಂದ್ರೆ ಅದಕ್ಕಾಗಿ ಕ್ರಿಸ್ತನಿಗೆ ಸಂಬಂಧಪಟ್ಟ ಕಾರ್ಯವನ್ನು ಮರೆತು ಬಿಡಬಾರದು. ಅವನು ಪ್ರಾರ್ಥನೆ ಮಾಡಲ್ಲ, ಮುಂದೆ ಬರುವ ನಿತ್ಯ ಜೀವವನ್ನು ಕುರಿತು ಅವರು ನಂಬುವುದಿಲ್ಲ. ದಿನನಿತ್ಯ ಇದೇ ಮಾತು ಮಾತಾಡುತ್ತಿರುವರು, ಅನೀತಿಗೆ ವಿರುದ್ಧವಾಗಿ ಧ್ವನಿ ಎತ್ತುವರು. ನೀವೇ ಇಂಥ ಕಾರ್ಯಗಳನ್ನೆಲ್ಲ ನೋಡಿರ್ತೀರಾ ಅಲ್ವಾ? ಅವರು ಪ್ರಾರ್ಥನೆ ಮಾಡುವುದನ್ನು, ಇಲ್ಲ ಸತ್ಯವೇದವನ್ನು ಓದುವುದನ್ನು, ದೇವರ ಚಿತ್ತವನ್ನು ಮಾಡಬೇಕೆನ್ನುವಂತಹ ಯೋಚನೆ ಇರುವುದಿಲ್ಲ. ಹೀಗೆ ಮಾತಾಡುತ್ತಲೇ ಇರುವರು. ಹೀಗೆ ಅವರು ಆರ್ಭಟವನ್ನು ಮಾಡುವರು, ಹೋರಾಟಗಳನ್ನು ಮಾಡುವರು, ರಸ್ತೆಗಳನ್ನು ತಡೆ ಹಿಡಿಯುವರು, ಉಪವಾಸಗಳನ್ನಿರುವರು. ಅವರು ಮಾತ್ರ ಇದ್ರೆ ಪರವಾಗಿಲ್ಲ, ಸಭೆಯವರೆಲ್ಲವರನ್ನು ಕರೆದುಕೊಂಡು ಹೋಗಿ ಬೀದಿಗಳಲ್ಲಿ ಕೂರಿಸುವರು. ಇಂಥವುಗಳನ್ನು ಒತ್ತಾಯಪಡಿಸಿ ಸಮಾಜದ ಒಳಿತಿಗೋಸ್ಕರವಾಗಿ ಪಾಡುಪಡುವುದನ್ನು ಮಾತ್ರ ಮುಖ್ಯಪಡಿಸುತ್ತಾರೆ. ಇವರು ಪ್ರಾರ್ಥನೆ ಮತ್ತು ವಿಶ್ವಾಸ, ಆಮೇಲೆ ಪರಿಶುದ್ಧತೆ, ಕರ್ತನ ಚಿತ್ತ, ಸುವಾರ್ತೆ, ಇಂತಹ ಯಾವ ಆಕ್ಟಿವಿಟೀಸ್ನಲ್ಲೂ ಗಮನ ಹರಿಸುವುದಿಲ್ಲ. ಸುವಾರ್ತೆಗೆ ಅವರು ಗಮನ ಹರಿಸುವುದಿಲ್ಲ. ಚರ್ಚ್ನಲ್ಲಿ ಮಾಸು ಅಥವಾ ಚರ್ಚ್ನಲ್ಲಿ ನಡೆಯುವ ಆರಾಧನೆಯಲ್ಲಿ ಕೂಡ ಇವರು ಪೂರ್ಣವಾಗಿ ಸಮಾಜದ ಸಮಸ್ಯೆಯನ್ನು ಮಾತ್ರ ಮಾತಾಡ್ತಾರೆ. ಅದಕ್ಕೆ ನಾವು ಸಭೆಯಾಗಿ ಏನ್ ಮಾಡಬೇಕು, ಹೇಗೆ ಹೋಗಿ ಒಡೆಯಬೇಕು, ಹೇಗೆ ವಿರುದ್ಧವಾಗಿ ಧ್ವನಿ ಎತ್ತಬೇಕು, ಜೈಲಿಗೆ ಹೋಗ್ಬೇಕು, ಈ ರೀತಿಯೆಲ್ಲ ಮಾತಾಡಿ ನಡೆಸುವರು. ನೀವು ನೋಡಿರ್ತೀರಾ, ನೋಡಿಲ್ಲ ಅಂದ್ರೆ ಇನ್ನು ಮುಂದೆ ನೋಡ್ತೀರಾ.
ಆದ್ದರಿಂದ ಗಮನವುಳ್ಳವರಾಗಿರಿ. ಸರಿಯಾಗಿ ಇದೆಯಲ್ಲ ಅಂತೇಳಿ ನೀವು ಕೂಡ ಅದರಲ್ಲಿ ತೊಡಗಿಕೊಂಡವರಾಗಿದ್ದು, ನಿಮಗಾಗಿ ದೇವರಿಟ್ಟಿರುವಂತಹ ಚಿತ್ತ, ದೇವರು ನಿಮ್ಮಿಂದ ಎದುರು ನೋಡುವಂತಹ ಕಾರ್ಯಗಳನ್ನು ಬಿಟ್ಟು ಬಿಡಬೇಡಿರಿ, ಗಮನವುಳ್ಳವರಾಗಿರಿ. 7ನೇಯದಾಗಿ ಕೊನೆಯದಾಗಿ ಒಂದು ಕಾರ್ಯವಿದೆ, ಕ್ರಿಯೆಗಳ ಉಪದೇಶ. ಕ್ರಿಯೆಗಳು ಇವರು ಏನು ಮಾಡುವರೆಂದರೆ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾತ್ರ ಮಾಡುವರು. ತಪ್ಪಿಲ್ಲ, ಒಳ್ಳೆಯ ಕೆಲಸ ಮಾತ್ರ ಮಾಡುವುದಾ ಮಾತ್ರ ಎನ್ನುವಂಥದ್ದೇ ತಪ್ಪು. ಒಳ್ಳೆಯ ಕೆಲಸವನ್ನು ಎಲ್ಲರೂ ಮಾಡಬೇಕು, ನಾವು ಮಾಡಬೇಕು, ಎಲ್ಲರೂ ಮಾಡಬೇಕು. ಅದು ಮಾತ್ರವೇ ಪ್ರಧಾನವೆಂದು ಒಳ್ಳೆಯ ಕೆಲಸವನ್ನು ಬಿಟ್ಟು ಬೇರೇನು ಮಾಡೋದಿಲ್ಲ. ಆತ್ಮಿಕವಾದ ಕಾರ್ಯಗಳು, ದೇವರ ಚಿತ್ತ, ಇದರ ಕುರಿತು ಏನು ಯೋಚಿಸುವುದೇ ಇಲ್ಲ. ಇವರು ಒಳ್ಳೆ ಕ್ರಿಯೆಗಳನ್ನು ಮಾತ್ರವೇ. ನೋಡಿರ್ತಿರಲ್ಲ ಹಲವು ಮಂದಿಯನ್ನು, ಬೆರೆ ಒಳಿತುಗಳು, ಅದರಲ್ಲಿ ಒಂದು ಹೆಮ್ಮೆ. ಮತ್ತೊಬ್ಬರನ್ನು ಮಟ್ಟ ಹಾಕಿ ಮಾತಾಡುವುದು, ಏನಯ್ಯ ಬರೀ ಸುವಾರ್ತೆ ಸುವಾರ್ತೆ ಅಂತ ಹೇಳ್ಕೊಂಡು. ಒಳ್ಳೆಯ ಕ್ರಿಯೆಗಳು, ಒಬ್ಬ ಊಟವಿಲ್ಲದೆ ಇದ್ದಾನೆ, ಅವನಿಗೆ ಊಟ ಹಾಕ್ಬಾರ್ದಾ? ಕೊಡಬೇಕು. ನೀನು ಮಾಡುವುದನ್ನ ಮಾಡಬೇಕು. ಸಮತೋಲಿತ ಕ್ರೈಸ್ತತ್ವ ನಮಗೆ ಬೇಕು. ನಾನು ಒಳ್ಳೇದ್ ಮಾಡಬೇಡಿ ಅಂತ ಯಾರಿಗೂ ಹೇಳ್ತಿಲ್ಲ, ಆದರೆ ಅದು ಮಾತ್ರ ಪ್ರಧಾನವಾದದ್ದಲ್ಲ. ಒಳ್ಳೆಯ ಕ್ರಿಯೆಗಳು ಇವರು ಅದನ್ನೇ ಪ್ರಧಾನಪಡಿಸುವರು. ಬೇರೆ ಯಾವುದನ್ನು ಸ್ಪಿರಿಚುಯಲ್, ಆತ್ಮಿಕ ಕಾರ್ಯಗಳು, ರಕ್ಷಣೆ, ಬಿಡುಗಡೆ, ವಿಶ್ವಾಸ, ಬೇರೆ ಯಾವುದನ್ನು ಕುರಿತು ಚಿಂತೆ ಇಲ್ಲ. ಸಹಾಯ ಮಾಡಬೇಕು, ಎಲ್ಲ ಕಾರ್ಯವನ್ನು ಮಾಡಬೇಕು. ಕೆಲವೊಂದು ಸೇವಕರನ್ನು ನೀವು ನೋಡಿರ್ತೀರಾ, ತಾವು ಮಾಡುವಂತ ಸಹಾಯಗಳನ್ನು ತೆಗೆದು ಒಬ್ಬ ಸೇವಕರು ಯಾವಾಗಲೂ ಹೇಳುವರು, ಏನಯ್ಯ ದೊಡ್ಡ ಸಭೆಯ ಪಾಸ್ಟರು, ಏನು ದೊಡ್ಡ ದೊಡ್ಡ ಸೇವಕರುಗಳು, ಯಾರಾದರೂ ಇಳಿದು ಬಡ ಜನರಿಗೆ ಸಹಾಯ ಮಾಡುವಿರಾ? ನಾವು ನೋಡ್ರಿ ಎಷ್ಟನ್ನು ಮಾಡ್ತೀವಿ ಅಂತ ಹೇಳಿ, ಅದಕ್ಕೋಸ್ಕರ ಕೆಲವೊಂದು ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಕ್ಯಾಮರಾನ ಜೊತೆಗಿಟ್ಕೊಂಡು ಎಲ್ಲೆಲ್ಲ ಸಹಾಯ ಮಾಡ್ತೀವಿ ಅನ್ನೋದನ್ನ ಹೇಳಿ ಫೋಟೋ ಹಿಡಿದು ವಿಡಿಯೋ ತೆಗೆದು ಎಲ್ಲವನ್ನೂ ಹಾಕುವರು. ಎಲ್ಲ ರೈಟ್. ಆದ್ರೆ ಬೇರೆ ಸೇವಕರು ನೋಡಿ, ಅವ್ರು ಯಾಕೆ ಮಾಡ್ಲಿಲ್ಲ, ಇವ್ರು ಯಾಕೆ ಮಾಡ್ಲಿಲ್ಲ? ನೀನು ಮಾಡಬೇಕು ಅಂದುಕೊಂಡ್ರೆ ನೀನು ಮಾಡಯ್ಯ. ಅವನು ಯಾಕೆ ಮಾಡಲಿಲ್ಲವೋ ಅದಕ್ಕೆ ಅವನು ಲೆಕ್ಕವನ್ನು ಹೇಳ್ಕೊತಾನೆ. ಯಾಕೆ ಮಾಡಲಿಲ್ಲ, ಏನ್ ಮಾಡಲಿಲ್ಲ ಅಂತ ಕೇಳುವರು. ಸತ್ಯವೇದ ಇದನ್ನೇ ಹೇಳುತ್ತದಾ ಎಂದು? ಇದನ್ನು ಮಾತ್ರ ಹೇಳಿಲ್ಲ ಸತ್ಯವೇದ, ಇನ್ನು ಬಹಳ ಹೇಳುತ್ತದೆ. ನೀವು ಒಂದು ಕೋಣದಲ್ಲಿ ಮಾತ್ರ ನೋಡದೆ, ಒಂದು ಕೋಣದಲ್ಲಿ ಮಾತ್ರ ದೇವರ ವಾಕ್ಯವನ್ನು ಓದುತ್ತಾ ಅದರಲ್ಲಿ ತೃಪ್ತಿ ಹೊಂದಿ ನಿಂತು ಹೋಗಬಾರದು. ಇಷ್ಟೊಂದು ಹೇಳ್ತೀರಲ್ಲ, ನಾವು ಬಂದು ಕೊಡ್ತೀವಿ ನೋಡಿ, ಎಷ್ಟು ಕೊಡ್ತೀವಿ, ಏನ್ ಕೊಡ್ತೀವಿ ಅಂತ. ಅದೇ ಸತ್ಯವೇದದಲ್ಲಿ ಕೊಡುವುದರ ಬಗ್ಗೆ ಇನ್ನೊಂದು ವಾಕ್ಯ ಹೇಳುತ್ತದೆ ಗೊತ್ತಾ ನಿಮಗೆ? ಆ ವಾಕ್ಯ ಹೇಳುತ್ತದೆ, ನಿನ್ನ ಬಲಗೈ ಕೊಡುವಂಥದ್ದು ಎಡಗೈಗೆ ಗೊತ್ತಾಗಬಾರದು. ಫರಿಸಾಯರು, ಸದ್ದುಕಾಯರು ಕೂಡ, ಫರಿಸಾಯರು ಕೂಡ ಧರ್ಮವನ್ನು ಮಾಡ್ತಾರಲ್ಲ, ಆದರೆ ಅವರು ಧರ್ಮವನ್ನು ಮಾಡುವಾಗ ಕೊಂಬೋದಿಸುತ್ತಾ ಧರ್ಮವನ್ನು ಮಾಡುತ್ತಾರೆ. ಅದು ಹುಡುಗಾಟವಾಗಿರುತ್ತೆ. ಆ ಕಾಲದಲ್ಲಿ ಯೇಸುಕ್ರಿಸ್ತನು ಹೇಳಿದರು, ಅವರು ಆ ಕೊಂಬನ್ನು ಊದಿಸುತ್ತಾರೆ. ಬೀದಿಯಲ್ಲೊಬ್ಬ ಭಿಕ್ಷೆ ಬೇಡ್ತಾ ಇರ್ತಾನೆ, ಅವನಿಗೆ ಅವರು ಸಹಾಯ ಮಾಡಬೇಕಾದರೆ ಅವನಿಗೆ ಬಂದು ಒಂದು ಭಿಕ್ಷೆಯನ್ನು ಕೊಡುತ್ತಾರೆ. ಭಿಕ್ಷೆ ಕೊಡುವಾಗ ಏನೆಂದರೆ ಪಕ್ಕದಲ್ಲಿ ಒಂದು ಈ ವಾದ್ಯಗಳನ್ನು ಬಾರಿಸುವಂತ ಕೆಲವರನ್ನು ಇಟ್ಕೊಂಡಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಕಡೆ ಈ ಕಡೆ ನೋಡಿ ಎಲ್ಲಾ ಜನಗಳಿರುವಂಥ ಸ್ಥಳದಲ್ಲಿ ತನ್ನ ಕೈಯಲ್ಲಿರುವ ಹಣವನ್ನು ತೆಗೆದು ಭಿಕ್ಷಕನಿಗೆ ಭಿಕ್ಷೆಯನ್ನು ಕೊಡುವಾಗ ಈ ಪಕ್ಕದಲ್ಲಿರುವಂತಹ ಈ ಬ್ಯಾಂಡ್ ವಾದ್ಯ ಇದೆ ನೋಡಿ, ವಾಕ್ಯದಲ್ಲಿ ಇದೆ ಕಣ್ರಿ, ನಾನು ಸುಳ್ಳು ಹೇಳ್ತಿಲ್ಲ. ಈ ಬ್ಯಾಂಡ್ ವಾದ್ಯ ನುಡಿಸೋನು ಇದೆ ನೋಡಿ, ತಕ್ಷಣ ಕೊಂಬನ್ನು ಊದಿ ಡಮ 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 ಅಂತ ಹೊಡಿತಾನಂತೆ, ಯಾಕಂದ್ರೆ ಭಿಕ್ಷೆ ಹಾಕದಂತೆ. ಆವತ್ತು ಬ್ಯಾಂಡ್ ವಾದ್ಯ, ಇಂದು ಕ್ಯಾಮರಾ. ಏನ್ ವ್ಯತ್ಯಾಸ? ತಕ್ಷಣ ಎಲ್ಲರೂ ತಿರುಗಿ ನೋಡುವರು, ಯಾರೋ ಭಿಕ್ಷೆ ಹಾಕ್ದ, ಯಾರೋ ಭಿಕ್ಷೆಯನ್ನು ತೆಗೆದುಕೊಂಡ, ಯಾರಯ್ಯ ಪುಣ್ಯವಂತನು ಎಂದು ನೋಡಬೇಕು. ಮತ್ತೊಬ್ಬರಿಗೋಸ್ಕರವಾಗಿ ದಾನ ಮಾಡುವುದಾದರೆ ನಿನ್ನ ಧರ್ಮವು ನಿಂತು ಹೋಯಿತಯ್ಯ. ಆಗ ಯಾವುದಕ್ಕಾಗಿ ನಿಮ್ಮನ್ನು ನೀವು ಇಷ್ಟೊಂದು ಹೆಚ್ಚಿಸಿಕೊಳ್ಳುತ್ತಿದ್ದೀರಾ? ಆಗ ಸತ್ಯವೇದ ಹೇಳುತ್ತದೆ, ರಕ್ಷಣೆ ನಮಗೆ ಬೇಕು, ಪಾಪ ನಿವೃತ್ತಿ ನಮಗೆ ಬೇಕು, ನಿತ್ಯವನ್ನು ಹೊಂದಬೇಕು, ಪರಿಶುದ್ಧತೆ ಹೊಂದಬೇಕು. ಇವೆಲ್ಲವುಗಳ ನಡುವೆಯಲ್ಲಿಯೂ ಕರ್ತನ ಆಜ್ಞೆ ಎನ್ನುವಂಥದ್ದು ಪರರನ್ನು ಪ್ರೀತಿಸಬೇಕು. ನೀವು ಅದನ್ನು ಮಾತ್ರ ತೆಗೆದುಕೊಳ್ಳುತ್ತೀರಾ. ಕರ್ತನು ಪ್ರಧಾನವಾಗಿ ಏನು ಹೇಳಿದರು? ಅವರು ಇಟ್ಟುಕೊಂಡಿರುವಂತಹ ಆ ಸಿದ್ಧಾಂತದವರು ಇಟ್ಟುಕೊಂಡಿರುವ ಪ್ರಧಾನವಾಗಿರುವ ವಾಕ್ಯ, ನಿನ್ನನ್ನು ಪ್ರೀತಿಸುವ ಹಾಗೆಯೇ ಪರರನ್ನು ಪ್ರೀತಿಸು. ನಿನ್ನ ನೆರೆಯವನು ಹಸಿದಿರುವಾಗ ಅವನಿಗೆ ಆಹಾರವನ್ನು ಕೊಡು. ರೈಟು. ಕರ್ತನು ಹಾಗೆ ಮಾತಾಡಿದ್ದಾರೆ. ಅಷ್ಟು ಮಾತ್ರ ಮಾತಾಡಿದರು, ಮೇಲೆ ಮತ್ತೊಂದನ್ನು ಮಾತಾಡಿದ್ದಾರೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮದಿಂದಲೂ ಪ್ರೀತಿಸುವನಾಗಿರು. ಇದುವೇ ಮೊದಲನೆಯ ಪ್ರಧಾನ ಕಟ್ಟಳೆ ಎಂಬುದಾಗಿ ಅವರು ಹೇಳಿದ್ದಾರಲ್ಲ. ಆಗ ನೀವು ಏನ್ ಮಾಡ್ಬೇಕಂದ್ರೆ ಎರಡನ್ನೂ ಮಾಡಬೇಕು. ನಾನು ಬಡವರಿಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುತ್ತಿಲ್ಲ, ಒಳ್ಳೆಯ ಕ್ರಿಯೆಗಳನ್ನು ಮಾಡಬೇಡಿ ಎಂದು ಹೇಳಿಲ್ಲ, ಒಳಿತನ್ನು ಮಾಡಬೇಡಿ ಅಂತ ಹೇಳ್ತಿಲ್ಲ. ನೀವು ಅಷ್ಟಕ್ಕೆ ಸುಮ್ಮನಾಗಬಾರದು ಎಂಬುದಾಗಿ ಹೇಳ್ತಿದ್ದೀನಿ. ಕೆಲವರು ಇದನ್ನು ಮಾತ್ರ ಒತ್ತಾಯ ಮಾಡಿ ಜನಗಳನ್ನು ಬೇರೆ ಯಾವುದನ್ನು ನೋಡಲು ಬಿಡದೆ ಅವರನ್ನು ಮಾರ್ಪಡಿಸುವವರೇ ಈ ಸಿದ್ಧಾಂತದವರು. ಇವರು ಒಳಿತನ್ನು ಮಾಡುವರು, ಒಳ್ಳೆಯದು, ಎಲ್ಲರಿಗೂ ಸಹಾಯ ಮಾಡುವರು, ಪ್ರವಾಹ ಬಂದಾಗ ಸಹಾಯ ಮಾಡುವರು, ಎಲ್ಲದಕ್ಕೂ ಓಡುವರು. ಆದರೆ ಅಷ್ಟಕ್ಕೆ ನೀವು ಸುಮ್ಮನಾಗಬೇಡಿ. ಇದನ್ನು ದಾಟಿ ನೀವು ಮಾಡುವುದಕ್ಕೂ ಕರ್ತನು ನಿಮ್ಮಲ್ಲಿ ಎದುರು ನೋಡುವಂಥದ್ದು ಇನ್ನು ಬಹಳವಾಗಿರುವ ಕಾರ್ಯಗಳಿವೆ. ಈಗ ನಾವು ಈ ರೀತಿಯಾಗಿ ಓದಿದ 7 ವಿಧವಾದಂತಹ ಉಪದೇಶಗಳು, ಒಂದು ಬಂದು ಲೋಕಮಯವಾಗಿ ಮಾಡುವ ಉಪದೇಶ, ಸಮೃದ್ಧಿಯ ಉಪದೇಶ, ನ್ಯೂ ಏಜಿನ ಉಪದೇಶಗಳು, ಪಾರಂಪರ್ಯದ ಉಪದೇಶಗಳು, ಕೃಪೆಯ ಉಪದೇಶಗಳು,
ಸ್ವತಂತ್ರದ ಉಪದೇಶಗಳು, ಇವರು ಮಾಡುವ ಒಳ್ಳೆ ಕ್ರಿಯೆಗಳ ಉಪದೇಶಗಳು. ಈ ರೀತಿಯಾದಂತಹ ಉಪದೇಶಗಳನ್ನು ಹಾದು ಬಂದರೂ ಕೂಡ ಇದರಲ್ಲಿ ಕೆಲವು ಅಪಾಯವಾದ ಉಪದೇಶಗಳು, ಕೆಲವು ಸಮತೋಲನ ಕಳೆದುಕೊಂಡಂತಹ ಉಪದೇಶಗಳು. ಒಳ್ಳೆಯದೇ, ಆದರೆ ಒಂದು ಕಡೆ ಮಾತ್ರ ವಾಲುವುದು, ಒಂದನ್ನು ಪ್ರಧಾನಪಡಿಸಿ ಮತ್ತೊಂದನ್ನು ಬಿಡುವುದು. ಆ ರೀತಿ ಅಲ್ಲದೆ ನೀವು ಸತ್ಯವಾದ ಉಪದೇಶವನ್ನು ಆತುಕೊಂಡಿರಿ. ಕರ್ತನಿಂದ ಬಂದಂಥ ಉಪದೇಶವು ನಿಮ್ಮನ್ನು ಕೊನೆಯವರೆಗೂ ಕರ್ತನ ಒಳಗೆ ನಿಲ್ಲಿಸಲು, ದೇವರಾಜ್ಯವನ್ನು ಸ್ವತಂತ್ರಿಸಲು ನಿಮ್ಮನ್ನು ನಡೆಸುವಂಥದ್ದು. ಎಲ್ಲವುಗಳನ್ನು ನೀವು ಅರಿತಿರುವುದಾದರೂ ಎಲ್ಲವನ್ನೂ ನೀವು ಪರಿಶೋಧಿಸಿ ನೋಡಿ, ಒಳ್ಳೆಯದನ್ನು ಮಾತ್ರ ಹಿಡಿದುಕೊಳ್ಳಿರಿ. ಕೇಳುವಂಥದ್ದೆಲ್ಲವನ್ನೂ ನೀವು ಅದೇ ರೀತಿಯಲ್ಲಿ ನಂಬಿ ಯಾಮಾರಿ ಹೋಗಬೇಡಿರಿ. ಯಾರು ಏನೇ ಹೇಳುವುದಾದರೂ ಕೂಡ ಅದರಲ್ಲಿ ಒಳಿತನ್ನು ಹುಡುಕುವಂಥದ್ದು ಒಳ್ಳೆಯದು ಎಂದು ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತು ಕೂಡ ಉಂಟು. ಗಮನವುಳ್ಳವರಾಗಿರಿ. ಇವೆಲ್ಲವನ್ನು ಹೇಳಿಕೊಡುವುದಕ್ಕಾಗಿಯೇ ಪರಿಶುದ್ಧಾತ್ಮನು ನಿಮಗಾಗಿ ಸಹಾಯಕನಾಗಿದ್ದಾರೆ. ನಿರಂತರವಾಗಿ ಕರ್ತನಲ್ಲಿ ಬೆಳೆಯಿರಿ. ಕರ್ತನ ಬರುವಿಕೆ ಸಮೀಪ. ನಿಮ್ಮನ್ನು ನೀವು ಸಂರಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಹಾತುಕೊಂಡವರನ್ನು ಸಂರಕ್ಷಿಸಿಕೊಳ್ಳಿರಿ. ಕರ್ತನು ಬರುತ್ತಾನೆ. ಮಾರನಾದ. ಆಮೇನ್.